ब्रह्मविद्या संप्रदाय गुरुभ्यो षट्षट्भ्यो नमो महद्भ्यो नमो गुरुभ्यः सर्वोपप्लवरहित प्रज्ञानघनः प्रत्यगर्थो ब्रह्मैवाहमस्मि श्रुतिस्मृतिपुराणानाम् आदियं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः वन्देदं सच्चिदानन्दं यतिवर्यं महामतिं वेदान्तदारज्ञं सद्गुरुं प्रणतोऽस्म्यहं सदाहं सम्प्रदायज्ञं सदाश्रयं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः ಶಂಕರಾಚಾರ್ಯ ಒಂದು ಫೋಟೋನೇ ಇಲ್ಲ. ಅಗ್ನಿಯಾಧಾನ ಕಾಲದಲ್ಲಿ ರಸಂತರ ಸಾಮು ನಡೀತಾರೆ. ರಸಂತರ ಯುಗಾಯಿದೆ ಗಾರ್ಹವತ್ಯಾಧೀಯಮಾನೆ ಅಂತ. ಹಾಗೆ ಮಂಥನ ಬರೋದು ಅಲ್ಲೇ ಅಗ್ನಿಯನ್ನ ಕಡಿತಾರೆ. ಅಗ್ನಿನ ಕಡಿಯುವಾಗ ಮುಂಚೆ ಹೊಗೆ ಬರುತ್ತೆ. ಹೊಗೆ ಬಂದ್ಮೇಲೆ ಸ್ವಲ್ಪ ಉರಿಯುತ್ತೆ, ಆಮೇಲೆ ಕೆಂಡ ಆಗುತ್ತೆ, ಆಮೇಲೆ ಅದು ಆರುತ್ತೆ. ಈಗ 5 ಭಾಗ ಇದೆ. 5 ರಸಂತರ ಸಾಮದಲ್ಲಿ ಇರ್ತಕ್ಕಂಥ ಇದಕ್ಕೆ 5 ಭಾಗ ಮಾಡಿ ಅಂತ ಇದ್ದಾನೆ. ಅಭಿಮಂಥತಿ ಸಹಿಂಕಾರ ಭೂಮೋ ಜಾಯತೆ ಸಪ್ರಸ್ತಾವ ಜ್ವಲತಿ ಸ ಉದ್ಗೀತ ಅಂಗಾರ ಭವಂತಿ ಸಪ್ರತಿಹಾರ ಉಪಶಾಮ್ಯತಿ ತನ್ನಿಧನಂ ಸಂಶಾಮ್ಯತಿ ತನ್ನಿಧನಂ ಏತದನಂತರಂ ಅಗ್ನೋ ಪ್ರೋತಂ. अभिमन्थते सहिंकारः भूमो जायते सप्रस्तावः ज्वलति स उद्गीतः अंगारा भवन्ति स प्रतिहारः उपशाम्यति तन्निधनम् तगुंशाम्यति तन्निधनम् एतद्रसन्दरमग्नौ क्रोधम्. अभिमन्थति सः हिंकारः भूमः जायते सः प्रस्तावः ज्वलति सः उद्गीतः अंगाराः भवन्ति सः प्रतिहारः उपशाम्यति तत् निधनं समोशाम्यति तत् निधनम् एतत् रथान्तरम् अग्नौ प्रोतम्. ಅಭಿಮಂಥನ ಕಡಿತಾರೆ. ಮುಂಚೆ ಅಗ್ನಿ ಕಡಿಯಕ್ಕೆ ಉತ್ತರಾರಣಿ ಅಧರಾರಣಿ ರೆಡಿ ಮಾಡ್ಕೊಂಡು ಅಧರಾರಣಿ ಉತ್ತರಾರಣಿಗೆ ಒಂದು ಶಂಕು ಹಾಕಿ ಅಗ್ನಿ ಕೊಡ್ತಾರೆ. ಕಡೆ ಶುರು ಮಾಡ್ತಾರಲ್ಲ, ಆ ಕಡೆ ಶುರು ಮಾಡಿದ್ರೆ ಹಿಂಕಾರ ಅಂತ ಭಾವನೆ ಮಾಡ್ಬೇಕಂತೆ. ಕಡೆ ಶುರು ಮಾಡಿದ್ದನ್ನ ಸ್ವಲ್ಪ ಹಾಕಿದ್ರೆ ಹೊಗೆ ಬರುತ್ತೆ. ಹೊಗೆ ಬಂದ ಕೂಡಲೇ ಒಂದು ಪ್ರಸ್ತಾವ ಶುರು ಆಯ್ತು, ಅಗ್ನಿ ಬರೋಕ್ ಶುರು ಆಯ್ತು ಅಂತ ಭಾವನೆ ಮಾಡ್ಬೇಕಂತೆ. ಹೊಗೆ ಪ್ರಸ್ತಾವ ಅಂತ ಭಾವನೆ ಮಾಡ್ಬೇಕಂತೆ. ಆಮೇಲೆ ಅಗ್ನಿ ಕಾಣುತ್ತಲ್ಲ, ಅದನ್ನ ಉದ್ಗೀತ ಅಂತ ಮಾಡ್ಬೇಕು. ಉದ್ಗೀತ ಯಾಕೆ ಜ್ವಲತಿ, ಆಮೇಲೆ ಅಂಗಾರ ಹೋದ ಪ್ರತಿಹಾರ, ಕೆಂಡವಾಗುತ್ತೆ. 5-6 ಕೆಂಡ ಉದ್ಕೊಳ್ತೆ. ಪ್ರತಿಹಾರ ಅಂಗಾರ ಪ್ರತಿಹಾರ. ಅದು ಯಾವಾಗ ಅಡಗುತ್ತಲ್ಲ, ಆರುತ್ತಲ್ಲ, ಆದ್ರೆ ನಿಧನ. ಸಂಶಾಮ್ಯತಿ ಪೂರ್ತಿ ಆರ್ಬಿಟ್ರೆ ಅದು ನಿಧನ. ಆರ್ಕೊಂಡು ಬಂದು ನಿಧನ, ಪೂರ್ತಿ ಆರ್ಬಿಟ್ರು ನಿಧನ ಭಾವನೆ ಮಾಡಿ. ಇದು ರಸಂತರ ಅಂತ ಒಂದು ಸಾಮ. ರಸಂತರ ಸಾಮದಲ್ಲಿ ಅಗ್ನಿ ಈ ರೀತಿ ಓತಪ್ರೋತವಾಗಿದೆ. ಇದೆ ಅಗ್ನಿದೇವತಾಕವಾದ್ದು ರಸಂತರ ಸಾಮ ಮುಗಿಯುತ್ತದೆ. ಅಗ್ನಿಯ ವಿಷಯಕ್ಕೆ ಅಗ್ನಿಯನ್ನ ಅಲ್ಲಿ ರಸಂತರ ಸಾಮ ಗಾನ ಮಾಡೋದಂತೆ. ಅಗ್ನಿನ ಆ ಜಾತಂ ಜಾತವೇದಸಿ ಪ್ರಿಯಗುಷಿ ಶೀತಾತಿಥಿಂ ಶೋನ ಗೃಹಪತಿಂ. ಅದೇ ಮಂತ್ರ. ಆ ಜಾತಂ ಜಾತವೇದಸಂ, ಜಾತಂ ಜಾತವೇದ ಹುಟ್ಟಿದಂತಹ ಜಾತವೇದ ಶಿವನ ಮನೆಯಲ್ಲಿ ಗೃಹಪತಿ, ಶಿವನ ಸುಖಕ್ಕಾಗಿ ಮನೆಯಲ್ಲಿ ನಾವು ಬಿಡ್ತಾ ಇದೀವಿ. ಅಗ್ನಿನ ಅಗ್ನಿ ಸಮಿಧ್ಯತೆ, ಅಗ್ನಿ ಅಂದ್ರೆ ಅಗ್ನಿ ಗೊತ್ತಿರೋದು, ಕಟ್ಟಿಗೆಯು ಅಗ್ನಿಯೇ, ಅದು ಸ್ವಲ್ಪವೂ ಅಗ್ನಿಯೇ. ಕವಿ ಗೃಹಪತಿ ಯುವ, ಅವನು ಸರ್ವಜ್ಞನು, ಮನೆಗೆ ಒಡೆಯನಾಗಿರ್ತಕ್ಕವನು, ನಿತ್ಯ ಯುವಕನು. ಆ ವೃದ್ಧಾಪ್ಯ ಇಲ್ವೇ ಅಗ್ನಿಗೆ. ಹವ್ಯವಾಟ್ ಹವ್ಯಾನ್ ವಹತಿ ಇದೆ. ಹವ್ಯವಾಟ್ ಹವ್ಯಾನಿ ಹವ್ಯಂ ಹವ್ಯಾನಿ ಹವ್ಯಾನಿ ವಹತಿ. ಹವಿಸನ್ನೆಲ್ಲ ದೇವತೆಗೆ ಒಪ್ಪಿಸ್ತಾರೆ ಅಂದ್ರೆ ಇಂಗ್ಲಿಷ್ಗೆ ಹವ್ಯವಾಟ್ ಅಂತ ಹೆಸರು. ಜುಹು ಆಸ್ಯ ಹೋಮ ಮಾಡ್ತಾನೆ. ಆಯ್ತಲ್ಲ. ಅಭಿಮಂಥತಿ ಸಹಿಂಕಾರ ಪ್ರಾಥಮ್ಯಾತ್. ಅಭಿಮಂಥನ ಮಾಡ್ತಾರೆ, ಇಟ್ಕೊಂಡ್ಬಿಟ್ಟು ಅದೇ ಇದು ಮಾಡ್ಕೊಂಡು ಹಿಡ್ಕೊಳ್ತಾರ, ಕಳಿಸಿ ಮಾಡ್ತಾರ. ಅವಾಗ ಒಂದು ಇದು ಶುರು ಆಗ್ತದೆ, ಒಂದು ಇದ್ರೆ ಹೋದ್ರು ಕೆಲವು ಮಂತ್ರ ಹೇಳ್ಬೇಕು ಮಂಥನ ಕಾಲದಲ್ಲಿ.
ಅಗ್ನಿಗೆ ಮಚ್ಚಮಾನಾಯಾನು ಬ್ರೂಹಿ ಅದು ಪ್ರವೇಶ ಕೊಡ್ತಾರೆ ಯಾರೋ ಅಧ್ವರ್ಯು ಶುರು ಮಾಡಿದ ಅವಾಗ ಆ ಹೊತ್ತು ಮಸಲ್ ಕಾಲದಲ್ಲಿ ಒಂದು ಮಂತ್ರ ಹೆಸರು ಮಾಡಿದೆ ಅಗ್ನಿ ಮಚ್ಚಮಾನಾಯಾನು ಬ್ರೂಹಿ. ಆಮೇಲೆ ಅಗ್ನೇ ಧೂಮೋ ಜಾಯತೆ ಅಗ್ನಿಯಿಂದ ಧೂಮ ಉಂಟಾಗುತ್ತೆ ಸಹ ಪ್ರಸ್ತಾವ ಅಗ್ನಿಯಿಂದ ಒಂದು 2 ನಿಮಿಷ ಆಗ್ಬೇಕು ಕೂಡ 2 ನಿಮಿಷ ಬೇಡ 1 ನಿಮಿಷ ಕೂಡ ಜೋರ ಕಂಡುಬಿಟ್ರೆ ಹೊಗೆ ಶುರು ಆಗ್ಬಿಟ್ಟು ನೋಡಿದ್ರ ಹೊಗೆ ಬರುತ್ತೆ ಅದು ಪ್ರಸ್ತಾವ. ಯಾಕೆ ಆಮೇಲೆ ಆನಂತರ್ಯ ಕಡಿದ ಆದ್ಮೇಲೆ ಬರುತ್ತೆ ಹಿಂಕಾರ ಆದ್ಮೇಲೆ ಪ್ರಸ್ತಾವ ಕಡಿಯೋದಾದ್ಮೇಲೆ ಧೂಮ ಬರುತ್ತೆ ಅದು ಪ್ರಸ್ತಾವ. ಜ್ವಲತಿ ಸ ಉದ್ಗೀತ ಉರಿಯತ್ತಂತೆ ಅದು ಕೆಡ್ಡ ಬರುತ್ತೆ ಕಷ್ಟ ಅದು ಹಂಗ್ ಭಗ ಉರಿಯಲ್ಲ ಒಂದ್ಸಲ ಅಲ್ಲಿ ಉರಿದು ಬಿಡ್ತಂತೆ ಹತ್ಕೊಂಡ್ಬಿಡ್ತಂತೆ ಅದು ಪಕ್ಕ ಜುಮ್ಮು ಇಟ್ಕೊಂಡ್ರೆ ಬುಗ್ಗ ಹತ್ಕೊಂಡ್ಬಿಡ್ತಂತೆ. ಜ್ವಲತಿ ಸ ಉದ್ಗೀತ ಹವಿಸ್ ಸಂಬಂಧ ಶ್ರೇಷ್ಠಂ ಜ್ವಲನಸ್ಯ ಹವಿಸ್ಸಿನ ಸಂಬಂಧ ಉರಿತಿರುವಾಗ ಬರೋದು. ಆದೀಪ್ತಾಯಾಂ ಜ್ಯೋತಿ ಆದೀಪ್ತಾಯಾಂ ಸಮಿಧಿ ಸಮಿಧಿ ಆಯುಕ್ತಾಯಾಮ್ ಸತ್ಯ ಸಮಿತ ಸಣ್ಣ ಕಟ್ಟಿಗೆಲ್ಲ ಕಾಷ್ಠಾಯಾಮ್ ಆಯುಕ್ತಾಯಾಮ್ ಕಟ್ಟಿಗೆ ಚೆನ್ನಾಗಿ ತೆಗೆದಾಗ ಉರಿತಿರ್ಬೇಕಾದ್ರೆ ಆಗ ಹೋಮ ಮಾಡ್ಬೇಕಾದ್ರೆ ಸಮಿದ್ಧಮಿ ವಹಿ ಬ್ರಹ್ಮವರ್ಚಸಂ ಜಗದಗದಾಗ ಉರಿತಿರ್ಬೇಕಾದ್ರೆ ಬ್ರಹ್ಮವರ್ಚಸ್ ಕಾಳ್ತದೆ ಅಲ್ಲಿ. ವಾಹ್ ಏನ್ ಹಿಗ್ಗಿ ಹೆಂಗ್ ಉರಿತಾ ಇದ್ದಾನೆ ಆಟ ಆಡ್ತಾ ಇದ್ದಾನೆ ಕೊಡು 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 ತಗೋತೀನಿ ಕಾಯ್ತಾ ಇರ್ತಾನೆ. ಅದೇ ಶ್ರೇಷ್ಠ ಅದು ಬಹಳ ಮುಖ್ಯವಾದದ್ದಾದ್ದರಿಂದ ಜ್ವಲನಕ್ಕೆ ಹವಿ ಸಂಬಂಧವಿರುವುದರಿಂದ ಅದು ಉದ್ಗೀತ. ಅಂಗಾರಾಭವಂತಿ ಸ ಪ್ರತಿಹಾರ ಪ್ರತಿ ಇದು ಚೆಲ್ಲಿದಕ್ಕಾಗಿ ಚೆದರ್ಕೊಂಡಿರೋದು ಪ್ರತಿಹಾರ. ಅಂಗಾರು ಚೆದರ್ಕೊಂಡಿರುತ್ತೆ ಪ್ರತಿಹಾರ ಪ್ರತಿಹಾರ ಅದೇ ಅದು ಪ್ರತಿಹಾರ. ಕೆಂಡಗಳು ಅಂಗಾರಾಹ ಗೋಚರ ಅಂಗಾರಾಣ ಪ್ರತಿಹತತ್ವ ಅಂಗಾರಗಳು ಚದುರಿದ್ದಾಗಿರುತ್ತವೆ ಅಂಗಾರಗಳು ಕುಂಡದ ಚದುರ್ಕೊಂಡಿರುತ್ತೆ ಅದು ಪ್ರತಿಹಾರ ಮಾಡಬೇಕು. ಉಪಶಮಃ ಸಾವಶೇಷತ್ವಾದ್ ಅಗ್ನೇ ಸಂಶಮಃ ನಿಶೇಷೋಪಶಮಃ ಉಪ್ಪಾನ ಸಮೀಪದಲ್ಲಿ ಶಮ ಆಗೋದು ಇದೆ. ಶಿಶು ಕೃಷಿ ಅಗ್ನಿ ಇದೆ ಅದು ಉಪಶಮ ಅದನ್ನ ನಿಧಾನ ಮಾಡಿಲ್ಲ. ಸಂಶಮ ಅಂದ್ರೆ ಪೂರ್ತಿ ಬೂದಿ ಆಗೋದು ಆರೋಗ್ಯ ಅದನ್ನ ನಿಧಾನ ಮಾಡ್ಕೊಳ್ಳಿ. ಯಾಕೆ ಸಮಾಪ್ತಿ ಸಾಮಾನ್ಯ ನಿಧಾನ ನಿಧಾನ ಅಂದ್ರೆ ಕೊನೆಯದು ಇದು ಪೂರ್ತಿ ಆರೋಗೋದು ಕೊನೆಯದು ಆ ಹೋಲಿಕೆಯಿಂದ ಅದು ನಿಧಾನ ಭಾವನೆ ಮಾಡು. ನಿಧಾನದಲ್ಲಿ ಸಂಶಾಂತಿ ಮಾಡಬೇಕು. ಧೂಮೋಜಾಯಿತ ಪ್ರಸ್ತಾವ ಅಲ್ಲ ಮಂಥದಿ ಪ್ರಸ್ತಾವ ಧೂಮೋಜಾಯಿತ ಪ್ರಸ್ತಾವ ಜ್ವಲತಿ ಸೌದ್ಗೀತ ಅಂಗಾರಾಭವಂತಿ ಸ ಪ್ರತಿಹಾರ ಸಂಶಾಂತಿ ವಿಶಾಂತಿ ನಿಧಾನ. ಏತದ್ರಸಂತರ್ಮಗ್ನೋ ಪ್ರೋತಂ ಮಂಥನೇ ಅಗ್ನೇ ಗೀಯತೆ. ಇದು ರಸಂತರವು ಅಗ್ನಿಯಲ್ಲಿ ಪ್ರೋತವಾಯಿತು ಅಂದ್ರೆ ಮಂಥನ ಕಾಲದಲ್ಲಿ ಅಗ್ನಿಗೆ ಇದನ್ನು ಗಾನ ಮಾಡ್ತಾರೆ. ರಸಂತರ ಸಾಮ ಗಾನ ಮಾಡುತ್ತಾರೆ ಅಂತ ಹೇಳಿ ಅದಕ್ಕೆ ಮಂಥನ ಮಾಡುವಾಗ ಉದ್ಗಾರ ಈ ಸಾಮವನ್ನು ಉಪಯೋಗಿಸುತ್ತಾರೆ ಬೇಕು ಇವರೇ ವಿಧಿ ಮಾಡಕ್ಕೆ ಗಾನ ಮಾಡ್ತಾರೆ. ಹಯ ರಸಂತರ್ಮಗ್ನೋ ಪ್ರೋತಂ ವೇದ ಬ್ರಹ್ಮವರ್ಚಸಿ ಅನ್ನಾದೋ ಭವತಿ ಸರ್ವಮಾಯುರೇತಿ ಯೋಗ್ ಜೀವತಿ ಮಹಾನ್ ಪ್ರದಯ ಪಶುಭವತಿ ಮಹಾನ್ ಕೀರ್ತ್ಯ ನ ಪ್ರತ್ಯಂಗಾಚಾಮೇತ್ ಪ್ರತ್ಯಂಗಗ್ನಿಮಾಚಾಮೇತ್ ನಿಷ್ಠೀವೇ ತದ್ವತಂ. ಸಹ ಯಹ ಪ್ರೋತಂ ವೇದ ಬ್ರಹ್ಮವರ್ಚಸಿ ಅನ್ನಾದಃ ಭವತಿ ಸರ್ವಂ ಆಯುಃ ಏತಿ ಯೋ ಜೀವತಿ ಮಹಾನ್ ಪ್ರಜಯಾ ಪಶುಭಿಃ ಭವತಿ ಮಹಾನ್ ಕೀರ್ತ್ಯಾ
ನ ಪ್ರತ್ಯಕ್ ಅಗ್ನಿಂ ಆಚಾಮೆ ನ ನಿಷ್ಠೀವೆ ತತ್ ವ್ರತಂ. ನಿಷ್ಠೀವೆ ಜಾಗೃತ ಠೀವು ನಿರಸನ ಠೀವು ನಿರಸನ ನೀವು ಸರ್ಗ ಹಾಗೆ ಆಚಾಮೀಗ ಆಚಾಮಿ ಜಾಗೃತ ಆ ಚಮ್ಮು ಅದನ್ನೇ ಆ ಸರ್ಗ ಚಮ್ಮು ಅದನ್ನೇ ಜಾಪಯ ಅವನು ಯಾವನಾದ್ರೂ ಸರಿಗಳೇ ಸೈವನಿಗರಲ್ಲಿ ಈ ರೀತಿಯಾಗಿ ರಸಂತರ ಸಾಮದಲ್ಲಿ ರಸಂತರವು ಅಗ್ನಿಯಲ್ಲಿ ಈ ರೀತಿ ಪೂರಕವಾಗಿ ರಸಂತರ ಸಾಮು ಅಗ್ನಿಗೆ ಸಂಬಂಧಪಟ್ಕೊಂಡಿದೆ ಎಂಬುದನ್ನ ತಿಳಿದಿರುತ್ತಾನೋ ಅವನು ಒಳ್ಳೆ ಬ್ರಹ್ಮವರ್ಚಸ್ಸಾಗ್ತಾನಂತೆ. ಅವನ ಮುಖದಲ್ಲಿ ಒಳ್ಳೆ ಬ್ರಾಹ್ಮಣದ ಕಳೆ ನಿಗಿ 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 ಹೊಳಿತಾ ಇರುತ್ತೆ, ಬ್ರಹ್ಮವರ್ಚಸ್ಸಿಯಾಗಿ ಮುಖ ತೋರ್ತಾ ಇರುತ್ತೆ. ಅಷ್ಟೇ ಅಲ್ಲ, ಅನ್ನ ಅದು ಹೋದಿ ಎಲ್ಲಾ ಪ್ರಕಾರವಾದ ಅನ್ನ ತಿಂತಾನೆ, ಸಿಹಿ ತಿಂದು ಬೋಂಡಾ ತಿಂದು ಶುಗರ್ ಹೆಚ್ಚಾಗಲ್ಲ, BP ಹೆಚ್ಚಾಗಲ್ಲ, ಎಲ್ಲ ಕಂಟ್ರೋಲ್ ಇರ್ತದೆ. ಅನ್ನ ಅದು ಹೋದಿ ಸರ್ವಮಾಗಿ 100 ವರ್ಷ ಆಯುಷ್ಯನ್ನು ಕೂಡ ಪಡ್ಕೊಳ್ತಾನೆ. ಜೋಕ್ ಉಜ್ವಲವಾಗಿ ಬ್ರೈಟ್ ಆಗಿ ಗ್ಲೋರಿಯಸ್ ಆಗಿ ಬರ್ತಾರೆ. ಹಿಂಗಿದನಪ್ಪ, ಒಳ್ಳೊಳ್ಳೆ 8 ಕಾರು, 8 ಮನೆ, ಬಂಗ್ಲೆ, 100 ಎಕರೆ ಜಮೀನು, ಕಾಳುಗಳು, ಬೇಕಾದಷ್ಟು ರಾಜಕಾರಣ, ಮಹಾನ್ ಪ್ರಜಾಪಶು. ಪ್ರಜೆಗಳಂದ್ರೂ ಪಶುಗಳು 8 ಮಕ್ಕಳು, 100 ಹಸುಗಳು, ಬೇಕಾದಷ್ಟು ಗೋಮಾಳ. ಕೀರ್ತಿ ಇದ್ರೂ ಮಹಾನ್ ದೊಡ್ಡವನಾಗ್ತಾನೆ. ಆಗ ಅವನಿಗೊಂದು ವ್ರತ, ಅಗ್ನಿಯ ಹಿಂದುಗಡೆಯಲ್ಲಿ ಅಗ್ನಿಗೆ ಅಭಿಮುಖವಾಗಿ ಆಚಮನ ಮಾಡಬಾರದು, ಅಲ್ಲಿ ಕ್ಯಾಕರಿಸಬಾರ್ದು, ಉಗಿಬಾರ್ದು. ತುಂಬಾ ಇದೆ ವ್ರತ. ಇದು ಇಷ್ಟೇ, 2 ಹೇಳಿದೆ. ಆರ್ದೇಧ ನಾಗ್ನಾಭ್ಯಾಧಿ, ಹಸಿ ಕಟ್ಟಿಗೆ ಹಾಕ್ಬಾರ್ದು ಅಗ್ನಿಗೆ. ಆಮೇಲೆ ಇದನ್ನ ಕಣ್ಣಾಲಿಂದ ಕೈಯಿಂದ ಮುಟ್ಟಬಾರ್ದು, ಸಣ್ಣ ತೆಗಿಬೇಕು. ಈ ತಗೊಂಡು ಹಿಡ್ಕೊಂಡ್ಬಿಡ್ತೀನಿ, ಹಿಡ್ಕೋಬಾರ್ದು. ತುಂಬಾ ನಿಮ್ಮ ಅಗ್ನಿಯ ಹಿಂದೆ ಏನೇನು ಅಗ್ನಿ ಪ್ರಮುಖವಾಗಿ ಕೆಮ್ಮೋದು, ಸೀನೋದು, ಉಗಿಯೋದು, ಆಶೀರ್ವಾದ ಮಾಡೋದು, ತಿನ್ನೋದು, ಇದೆಲ್ಲ ಮಾಡಬಾರ್ದು. ತಿನ್ನೋದು ಮಾಡಬಾರ್ದು. ಅಗ್ನಿ ಎದ್ವರ್ಬೇಕು ತಿನ್ಬೇಕಾದ್ರೆ. ಇತ್ಯಾದಿ ಪೂರ್ವದು ಅವನ ಹಿಂದಿನಂತೆ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ಬ್ರಹ್ಮವರ್ತಿಸಿ ವರ್ತಸ್ವಾಧ್ಯಾಯ ನಿಮಿತ್ತಂ ತೇಜ ಬ್ರಹ್ಮವರ್ತಸಂ. ಬ್ರಹ್ಮವರ್ತಿಸಿ ಆಗ್ತಾನಂದ್ರೆ ವೃತ್ತ ಅಂದ್ರೆ ಕ್ಯಾರೆಕ್ಟರ್, ನಡವಳಿಕೆ. ಒಳ್ಳೆ ಶೀಲವಂತನಾಗಿ, ಗುಣವಂತನಾಗಿ, ಯಾರಿಗೂ ತೊಂದರೆ ಮಾಡದೆ, ಹಿಂಸೆ ಮಾಡದೆ, ಸತ್ಯವಂತನಾಗಿ ಬ್ರಹ್ಮಚರ್ಯ ಕೂತ್ಕೊಂಡು ಶಬದಮಾನಿ ಕೂತ್ಕೊಂಡು ಯಾರು ನಡ್ಕೋತಾನೋ ಅವನು ವೃತ್ತನು ಅಂತ. ಸ್ವಾಧ್ಯಾಯ ಅಂದ್ರೆ ತನ್ನ ಸ್ವಶಾಖಾಧ್ಯಯನ ಅಥವಾ ಪೂರ್ಣ ಅಧ್ಯಯನ ಮಾಡಿದ 3 ಸೇವೆ ಅದನ್ನು ಅಧ್ಯಯನ ಮಾಡುದು. ಅದ್ರ ನಿಮಿತ್ತದಿಂದ ಒಂದು ಒಳ್ಳೆ ಮುಖ ಕಳೆ ಬರುತ್ತೆ. ತೇಜಹಾನ ಬ್ರಹ್ಮವರ್ತಸು. ನಿಮ್ಗೆ ಮುಖದಾಗ ಬಂದಿಲ್ಲ. ಕೇವಲ ತುಡ್ಭಾವ. ತೇಜಸ್ವರ ಏನೋ ಬರೀ ತುಟ್ ಕಾಂತಿ, ಅದು ಬ್ರಹ್ಮವರ್ತಸ್ ಬೇರೆ, ತೇಜಸ್ ಬೇರೆ. ಶೈನಿಂಗು ತೇಜಸ್ಸು. ಒಳ್ಳೆ ಇದಾಗಿರೋದು ಮುಖದಲ್ಲಿ ಒಳ್ಳೆ ಕಳೆಯಿಂದ ಕೂತ್ಕೊಂಡಿರೋದು ಬ್ರಹ್ಮವರ್ತಸ್. ಕಳೆ ಇರುತ್ತೆ ಮುಖದಲ್ಲಿ. ಇಂಥ ಕಳೆ ಇದೆ ಮುಖದಲ್ಲಿ. ಕೊಳೆ ಅನ್ನಾದಹ ದೀಪ್ತಾಗ್ನಿ. ಅನ್ನವನ್ನು ತಿನ್ನುವನ್ನು ಚೆನ್ನಾಗಿ ಉರಿತಾ ಇರುತ್ತೆ. ಜಾಠರಾಗ್ನಿ ಚೆನ್ನ ದಗದಗದಗೂ ಉರಿತಾ ಇರುತ್ತೆ. ಎಲ್ಲ ಪಂಪ್ಸ್ಟ ಹೊಡೆದು ಹೊಡಿತಾ ಇರುತ್ತೆ. ಎಷ್ಟು ಕೊಟ್ಟರು ಕೂಡ 1 ಗಂಟೆ ಭಸ್ಮ. ತಿಂದು ಇಡ್ಲಿ ಕೊಡು, ಚಪಾತಿ ಕೊಡು, ದೋಸೆ ಕೊಡು, ಚೋಮಾಯಿ ಕೊಡು, ಕಿತ್ತು ಕೊಡೋಗುತ್ತೆ. ಪ್ರತ್ಯಂಗ ಅಗ್ನೇಯ ವಿಮುಖ ನ ಆಚಾಮಿ. ಅಗ್ನಿಗೆ ಅಭಿಮುಖವಾಗಿ ಆಚಮನ ಮಾಡಬಾರದು. ಭಕ್ಷೇ ಕಿಂಚಿದ ಅದು ಹೇಳಿಸ್ಬಿಟ್ರು. ಏನನ್ನು ತಿನ್ನಲೂಬಾರದು ಅಂದ್ಬಿಟ್ಟು. ಅದು ಆಚಮನ ಇದಲ್ಲ. ಏನು ತಿನ್ಕೊಂಡು ಒಂದು ಹಣ್ಣು ಬಾಯಿಗೆ ಹಾಕೊಳ್ತೀನಿ ಅಥವಾ ಒಂದೇನೋ ಒಂಚೂರು ಅವಲಕ್ಕಿ ಮಾಡೋದು ಒಂಚೂರು ಹಾಕೊಂಡ್ಬಿಡಿದೆ. ರೊಟ್ಟಿ, ಚಕ್ರಿ, ಕೋಡ್ಬಾಡೆ, ಅವಲಕ್ಕಿ ಇನ್ನ ಯಾವುದನ್ನು ಅಗ್ನಿ ಮುಂದೆ ಮಾತ್ರ ತಿನ್ಬಾರ್ದು. ನಿಷ್ಠೀವೆ ಶ್ಲೇಷ್ಮಂಗಲ ಸನಂಚರ ಕುರಿಯಾದ. ನಿಷ್ಠೆ ಉಗಿಯೋದು ಅದು ಮಾಡಬಾರ್ದು. ಭಾಷೆಗಳು ಶಿಮ್ಲಾ ತೆಗಿಬಾರ್ದು. ಶ್ಲೇಷ್ಮ ಅಂದ್ರೆ ಇದು ಶಿಮ್ಲಾ ತೆಗಿಯೋದು, ಕ್ಯಾಕರ್ಸೋದು, ಕೆಮ್ಮೋದು ಅದೆಲ್ಲ ಮಾಡಬಾರ್ದು. ತಿರ್ಕೋಬೇಕು. ಕೆಮ್ಮೋದು ಬಂದ ಕಿರ್ಕೋಬೇಕು. ಶ್ಲೇಷ್ಮ ಎದ್ದೋಗ್ಬೇಕು.
ಅವ್ ಕೈ ತರಬಹುದು ಹಂಗೆ ಮನೆ ಒರೆಸಿ ಬರೋದಲ್ಲ ಕೈಗೆ ಕಾಂಪೌಂಡ್ ಒರೆಸ್ಬಿಟ್ಟು ಬಂದು ಕೂತ್ಕೊಂಡ್ರೆ ಆಗ್ಲಿಲ್ಲ ಕೈ ತೊಳ್ಕೊಬೇಕು ಶ್ಲೇಷ್ಮ ನಿರಸನ ಕೆಮ್ಮು ಸೀನು ಆಮೇಲೆ ತಿನ್ನೋದು ಕುಡಿಯೋದು ಯಾವುದನ್ನು ಅಗ್ನಿ ಮುಂದೆ ಮಾಡಬಾರ್ದು ಇದೊಂದು ವ್ರತ ಇಲ್ಲೆಲ್ಲ ಹೇಳೋ ವ್ರತವನ್ನೆಲ್ಲ ಧರ್ಮಶಾಸ್ತ್ರಕಾರರು ಕರೆಕ್ಟ್ ಮಾಡ್ಕೊಂಡು ಮಾಡ್ತಾರೆ ಶ್ರುತಿಯಲ್ಲೇ ಇರುತ್ತೆ ತೇಷಾಂ ಮುಂತಹ ಉಚ್ಛನ್ನಾಃ ಪಾಠ ಪ್ರಯೋಗಾದಿನೇ ಅಂತೆ ಅದು ಉಚ್ಛನ್ನಾಃ ಪಾಠ ಬಿಟ್ಟೋಗಿದೆ ಉಪಮಂತ್ರಯತೆ ಸ ಹಿಂಕಾರಃ ಜ್ಞಾಪಯತೆ ಸ ಪ್ರಸ್ತಾವಃ ಸ್ತ್ರೀಯಾ ಸಹಜೇತಿ ಸ ಉದ್ಗೀತಃ ಪ್ರತಿಸ್ತ್ರೀಂ ಸಹಜೇತಿ ಸ ಪ್ರತಿಹಾರಃ ಕಾಲಂ ಗಚ್ಚತಿ ತನ್ನಿಧನಂ ಪಾರಂ ಗಚ್ಚತಿ ತನ್ನಿಧನಂ एतद् वामदेव्यं मिशने प्रोतं बिटुना उपमन्त्रयते सः हिंकारः न्यवयते सः प्रस्तावः स्त्रिया सः श्येते सः उद्गीतः प्रतिस्त्री सः श्येते सः प्रतिहारः कालं गच्छति तत् निधनं पारं गच्छति तत् निधनम् एतत् वामदेव्यं विष्णुने प्रोतम् ಉಪಮಂತ್ರಯತೆ ಅಂದ್ರೆ ಕರಿತಾನೆ ಅಂತ ಕರಿತಾನೆ ನನಗೆ ಸಂತತಿ ಬೇಕು ಬಾ ಅಂತ ಕರಿತಾರಲ್ಲ ಆ ಕರೆಯೋದು ಹಿಂಕಾರ ಅನ್ನೋದು ಜ್ಞಾಪಯತೆ ಅಂದ್ರೆ ಏನಕ್ಕೆ ಅಂತ ಹೇಳಿ ಸೂಚನೆ ಮಾಡ್ತಾನೆ ಇಂಥದ್ದು ಕರೆದೆ ಅಂತ ಹೇಳಿ ಜ್ಞಾಪಯತೆ ತಿಳಿಸ್ತಾನೆ ಅಂತ ತಿಳಿಸೋದು ಅದು ಪ್ರಸ್ತಾವ ಆಮೇಲೆ ಸ್ತ್ರೀಯೊಳಗೆ ಮಲಗ್ತಾನಲ್ಲ ಅದು ಉದ್ಗೀತ ಆಮೇಲೆ ಪ್ರತಿಸ್ತ್ರೀ ರಾಜ್ಯದಲ್ಲಿ ಅಭಿಮುಖವಾಗಿ ಸ್ತ್ರೀಗೆ ಮಲ್ಕೋತಾರಲ್ಲ ಸ್ತ್ರೀ ಮೇಲೆ ಅದು ಪ್ರತಿಹಾರ ಕಾಲಂ ಗಚ್ಚತಿ ಅಂದ್ರೆ ಅದರಿಂದ ಒಂದು ಮನುಷ್ಯನ ಸುಸ್ತಾಗಿ ಅದು ಕ್ರಿಯೆ ಮಾಡಿ ಮುಗಿದ ಮೇಲೆ ಇದಾಗ್ತದೆ ಅದು ನಿಧನ ಪಾರಂಗಸಿದೆ ಸಮಾಪ್ತಿಗೆ ಹೊಂತಾನೆ ತೃಪ್ತಿ ಹೊಂತಾನೆ ಅದನ್ನು ನಿಧನ ಅಂತಾನು ನೋಡಬೇಕು ಇದನ್ನ ವಾಮದೇವ ಧಾಮದಲ್ಲಿ ವಾಯು ಮತ್ತೆ ಅಪ್ಸಂಬಂಧ ಇದೆ ವಾಯು ಅಪ್ಸಂಬಂಧದಿಂದ ಅದು ಉಂಟಾಗಿರುವುದು ಇದೆ ವಾಯು ಅಂಬ ಮಿಷನ್ ಸಂಬಂಧ ಭಾಷೆಗೆ ಬರ್ತದೆ ಅದರಿಂದ ಇದಾಗುತ್ತೆ ವಾಯು ಮಳೆ ಬರುತ್ತೆ ಇಲ್ಲ ಆಗುತ್ತಲ್ಲ ಇದು ಕೂಡ ವಾಯುದೇವತಾಕವಾದ ಧಾಮ ಅಬ್ದೇವತಾ ಧಾಮ ಇದು ಉಪಮಂತ್ರಯತೆ ಸಂಕೇತಂ ಕರೋತಿ ಸಂಕೇತಂ ಕರೋತಿ ಒಂದು ಇಂಡಿಕೇಶನ್ ಏನೋ ಗುರುತಿಸ್ಕೊಳ್ತಾನೆ ಅದಕ್ಕೆ ಹೋಗೋಣ ಬಾ ಅಂತ ಹೇಳ್ತಾರೆ ಪ್ರಾಥಮ್ಯಾಸ ಹಿ ಹಿಂಕಾರ ಅದು ಮೊದಲಾದ್ರಿಂದ ಆ ಕ್ರಿಯೆಗೆ ಅದನ್ನು ಹಿಂಕಾರ ಅಂತ ಹಾನಿ ಮಾಡ್ಬೇಕು ಸಂಕೇತ ಮಾಡಿದ್ದನ್ನ ಜ್ಞಾಪಯತೆ ತೋಷೀತಿ ಸ ಪ್ರಸ್ತಾವ ಜ್ಞಾಪಯತಿ ಅಂದ್ರೆ ಜ್ಞಾಪ ಮಾಡೋದು ಅಥವಾ ತಿಳಿಸ್ಕೊಳ್ಳೋದು ಭಾಷೆಗೆ ಸಂತೋಷ ಪಡಿಸ್ತಾರೆ ಅಂತ ಬಾ ಹೋಗೋಣ ಖುಷಿ ಪಡಿಸ್ತಾರೆ ಹೇಳ್ಬಿಟ್ಟು ಸಂತೋಷ ಪಡೋದು ಅದನ್ನ ಪ್ರಸ್ತಾವ ಅಂತ ಮಾಡೋದಂತೆ ಸಂತೋಷ ಆದ್ಮೇಲೆ ಅವ್ರು ಸೇರೋದು ಅಂತ ಆಯ್ತು ಸಂತೋಷ ಖುಷಿ ಪಟ್ಟು ಸೇರ್ಬೇಕು ಅಂತ ಬಲಾತ್ಕಾರ ಅತ್ಯಾಚಾರ ಆಗ್ಬಾರ್ದು ಸಹಶಯನಂ ಏಕಪರ್ಯಂಕ ಗಮನಂ ಸಹ ಜೊತೆ ಮಲಗೋದ್ರಿಂದ ಒಂದೇ ಮಂಚದ ಮೇಲೆ ಒಂದೇ ಚಾಪೆ ಮೇಲೆ ಅಥವಾ ಒಂದೇ ಹಾಸಿಗೆ ಮೇಲೆ ಸೇರ್ಕೊಳ್ಳೋದು ಅವರ ಅನುಕೂಲ ಅದನ್ನು ಉದ್ಗೀತ ಭಾವನೆ ಮಾಡಬೇಕು ಇಬ್ರು ಒಟ್ಟಿಗೆ ಮಾಡ್ಕೊಳ್ಳೋದು ಅದು ಯಾಕೆ ಶ್ರೇಷ್ಠ ಅದಾದ್ಮೇಲೆ ಮುಂದಿನ ಇದು ನಡೆಯೋದ್ರಿಂದ ಅದು ಶ್ರೇಷ್ಠ ಅದನ್ನು ಉದ್ಗೀತ ಭಾವನೆ ಮಾಡಬೇಕು ಪ್ರತಿ ಸ್ತ್ರೀಂ ಶಯನಂ ಸ್ತ್ರೀಯ ಅಭಿಮುಖಿ ಭಾವ ಸ್ತ್ರೀಗೆ ಅಭಿಮುಖವಾಗಿ ಮಾಡ್ಕೊಳ್ಳೋದು ಸ್ತ್ರೀ ಪ್ರತಿ ಅಂದ್ರೆ ಸ್ತ್ರೀಗೆ ಮೇಲೆ ಅವನ ಆಕೆ ಮೇಲೆ ಮಾಡ್ಕೊಳ್ಳೋದು ಪ್ರತಿಹಾರ ಭಾವನೆ ಮಾಡಬೇಕಂತ ಅಭಿಮುಖವಾಗಿ ಮಾಡ್ಕೊಳ್ಳೋದು ಮೇಲೆ ಮಾಡ್ಕೊಳ್ಳೋದು ಕಾಲಂ ಗಚ್ಚತಿ ಮೈಥುನೇನ ಆ ಗ್ರಾಮ್ಯ ಧರ್ಮದಿಂದ ಕಾಲವನ್ನ ಅಂದ್ರೆ ಒಂದು ತುದಿಯನ್ನು ಮುಟ್ತಾನೆ ಅದು ಅದು ನಿಧನ ಪಾರಂ ಸಮಾಪ್ತಿ ಗಚ್ಚತಿ ನಿಧನ ಮುಗಿಯುತ್ತಲ್ಲ ಆ ಕ್ರಿಯೆ ಆಗುತ್ತಲ್ಲ ಮುಗಿದ ಅದು ನಿಧನ ಅಂತ ಮಾಡಬೇಕು ಏತದ್ ವಾಮದೇವ್ಯಂ ಮಿಥುನೇ ಪ್ರೋತಂ ವಾಯುವಂಬ ಮಿಥುನ ಸಂಬಂಧ
ಈ ಸಾಮವು ವಾಮದೇವ ಸಾಮವು ಈ ಮಿಶ್ರಣದಲ್ಲಿ ಪ್ರೋತವಾಗಿದೆಯಂತೆ. ಯಾಕೆಂದ್ರೆ ಅದಕ್ಕೆ ವಾಯು ಮತ್ತೆ ನೀರಿನ ಸಂಬಂಧ ಇದೆ. ವಾಮದೇವ ಸಾಮಕ್ಕೆ ನೀರು ವಾಯು ಸಂಬಂಧ ಇರೋದ್ರಿಂದ ಇಲ್ಲೂ ಇದರ ಸಂಬಂಧ ಶ್ರೀಪುರ ಸಂಬಂಧ ಇರೋದ್ರಿಂದ ಇದು ವಾಮದೇವ ಸಾಮಕ್ಕೆ ಸೇರ್ಕೊಂಡದ್ದು ಓತಪ್ರೋತವಾಗಿದೆ ಅಂದ್ರೆ ಉಪಾಸನೆ ಮಾಡೋದು. ಇಲ್ಲಿ ಪ್ರಾಕೃತಿಕವಾಗಿ ಸಹಜವಾಗಿ ಎಲ್ಲರೂ ಮಾಡೋದನ್ನೇ ಭಾವನೆ ಮಾಡ್ತಾ ಇದೆ. ಭಾವನೆ ಮಾಡಿ ಇದು ಮಾಡಿದ್ರೆ ಸತ್ಪ್ರಜೆ ಆಗ್ತಾರೆ. ವಿದ್ಯಾವಂತ, ಬುದ್ಧಿವಂತ, ಆಯುಷ್ಮಂತ, ಆರೋಗ್ಯವಂತ ಅಂತ ಮಗ ಹುಡ್ತಾನೆ. ಹೇಗಿದು ಮಾಡಿಯೇ ಮಾಡ್ತಾರೆ, ಆ ಲೋಕದಲ್ಲಿ ಉಂಟು. ಈ ಭಾವನೆ ಸೇರಿಸ್ಕೊಂಡ್ರೆ ಆಗ ಅದರಿಂದ ಆಗುವಂತ ಪರಿಣಾಮ ಬಹಳ ಉತ್ತಮ. ಸಂತಾನ, ಆಯುಷ್ಮಂತನು, ಆರೋಗ್ಯವಂತನು, ವಿದ್ಯಾವಂತನು, ಆಮೇಲೆ ಒಳ್ಳೆ ಬುದ್ಧಿವಂತನು, ಸತ್ಯ ಎಲ್ಲಾ ಗುಣಗಳನ್ನು ಕೊಡ್ಕೊಂಡವನಾಗಿ ಹುಡ್ತಾನೆ. ಹುಟ್ಟೋ ಮಗು ಅಂತ. ವಾಮದೇವಿಂಸನೆ ಪ್ರೋತಂ ವೇದ ಭವತಿ ಪ್ರಜಾಯತೆ ಸರ್ವಮಾಯುರೇತಿ ಜೋಗ್ರೀವತಿ ಮಹಾನ್ ಭವತಿ ಮಹಾನ್ ಪ್ರಜಾ ಪಶುಭಿರ್ಭವತಿ ಮಹಾನ್ ಕೀರ್ತ್ಯ ನ ಕಾಂಚನ ಪರಿಹರೇ ತದ್ಭಗಂ वामदेव्यं विष्णुदे प्रोतं वेद विष्णुनी भवति विष्णुनाथ प्रजायते सर्वं आयुः एति ज्यो जीवति महान् प्रजया पशुभिः भवति महान् कीर्त्या न काञ्चन परिहरे तत् रतं. ಯಾವನಾದರೂ ಸರಿ ತ್ರೈವರ್ಣಿಕರಲ್ಲಿ ಈ ವಾಮದೇವ ಧಾಮವು ಮಿಥುನದಲ್ಲಿ ಪ್ರೋತವಾಗಿದೆ ಎಂಬುದಾಗಿ ತಿಳಿದು ಉಪಾಸನೆ ಮಾಡುತ್ತಾನೋ ಅವನು ಕೂಡ ತನ್ನ ಕೊನೆಯವರೆಗೂ ತನ್ನ ಪತಿಯನ್ನು ಇಟ್ಕೊಂಡವನಾಗಿ ಸಂಬಂಧವನ್ನ ಹೊಂದ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಅಮೋಘ ರೈತಸ್ಕೋಬಹುದು. ಮಿಥುನ ಪದಾರ್ಥಿ ಯಾವ್ಯಾವ ಸೇರಿದ್ರು ಕೂಡ ವ್ಯರ್ಥ ರೈತ ಸಾಗಲ್ಲ. ಒಂದು ಸಂತಾನ ಆಗ್ತಾನೇ ಇರುತ್ತೆ. ಅಮೋಘ ರೈತಸ್ಕರ ಆಗ್ತಾನೆ, ಮದುವೆ ಮಾಡ್ಕೋತಾನೆ. ಅಷ್ಟೇ ಅಲ್ಲ, ಇಲ್ಲೂ ಕೂಡ ಪೂರ್ಣ ಆಯುಷ್ಯನೂ ಪಡ್ಕೋತಾನೆ. ಉಜ್ವಲವಾಗಿ ಬದುಕ್ತಾನೆ. ಪ್ರಜಾ ಪಶುಗಳಿಂದ ಮಹಾನ್ ದೊಡ್ಡವನು ಆಗ್ತಾನೆ, ಮಹಾ ಕೀರ್ತಿವಂತರು ಆಗ್ತಾನೆ. ಅವನಿಗೊಂದು ವ್ರತ ನಕಾಂಚನ ಪರಿಹರೇ. ಅಲ್ಲಿ ನಕಾಂಚನ ಅಂದ್ರೆ ಗುರುವಂದನಾದಿನ ಬಿಟ್ಟು, ಶಾಸ್ತ್ರ ನಿಷಿದ್ಧವಾದ ಸ್ತ್ರೀ ಬಿಟ್ಟು, ಯಾವ ಸ್ತ್ರೀ ಸಂಬಂಧ ಮಾಡಬಾರ್ದು ಅಂತ ಶಾಸ್ತ್ರ ಹೇಳಿದೆಯೋ ಅಂತ ಸ್ತ್ರೀ ಬಿಟ್ಟು ಇನ್ಯಾರಾದ್ರು ಅಂದ್ರೆ ಆ ಉಪಾಸಕರಿಗೆ ಇದು ಉಂಟು. ಮದುವಾಗಬಾರ್ದು. ಪರಪತ್ಯಾದಿಗಳನ್ನು ಬಿಟ್ಟು ಯಾರ್ಯಾರು ವಿವಾಹ ಆಗದಿರೋ ಸಂತಾನಾಪೇಕ್ಷೆ ಮಾಡಬಹುದು. ಸಯ ಇತ್ಯಾದಿ ಪೂರ್ವದು ಶನಿ ಭವತಿ. ಸುರೇಶ್ ಜೊತೆಗೆ ಗುರುಗಳೇ, 2 ಪ್ರಶ್ನೆ ಕೇಳ್ಬೇಕು ಅಂತ. ಕೇಳಿ. ಒಂದು, ಇದ್ರಲ್ಲಿ ಬರ್ತಾ ಇರೋದೆಲ್ಲ ಸಮಂಜಸವಾಗಿದೆಯಾ ಗುರುಗಳೇ? ಅಲ್ಲ, ಉಪನಿಷತ್ತು ಶ್ರುತಿ ಹೇಳಿದ್ದನ್ನ ನಾವು ಕ್ರಾಸ್ ಮಾಡೋದು ಬರೋಲ್ವಲ್ಲ. ಉಪನಿಷತ್ತು ಹೇಳಿದ್ದನ್ನ ಇದು ಭಾಷ್ಯದಲ್ಲಿ ಈ ತರ ಬರ್ತಾ ಇದೆ ಅಂದ್ರೆ ಒಂದ್ ವಿಷಯ. ಎರಡನೇ ವಿಷಯ ಏನು ಅಂದ್ರೆ ಇದೆಲ್ಲ ತಂತ್ರೋಕ್ತ ಜ್ಞಾನಕ್ಕೆ ತುಂಬಾ ಸಮೀಪವಾಗಿದೆಯಲ್ಲ. ತಂತ್ರದಲ್ಲಿ ಇದು ಬರೋದೇ ಇಲ್ಲಲ್ಲ. ಬೀಜಾಕ್ಷರಗಳು, ಹಿಂಕಾರಗಳು, ಓಂಕಾರಗಳು ಎಲ್ಲ ತಂತ್ರಕ್ಕೆ ಬರೋದು. ಅಲ್ಲ, ಇಲ್ಲಿ ಹಿಂಕಾರ ಅಲ್ಲ, ಅದು ವೇದದಲ್ಲಿ ಆ ಯಜ್ಞದಲ್ಲಿರುವಾಗ ಆ ಸಾಮ ಇದೆಯಲ್ಲ, ಸಾಮದಲ್ಲಿ ಸಾಮಗಾನ ಮಾಡುವಾಗ ಸ್ತೋಭಾಕ್ಷರ ಹೇಳ್ತಾರೆ. ಆ ಗಾನ ಸರಿಗಮ ಪದನಿ ಹೇಗೆ ಹೇಳ್ತಾರ ಸಂಗೀತಗಾರರು, ಸ್ತೋಭಾಕ್ಷರ ಹೇಳ್ತಾರ. ಹಿಂಕಾರ, ಪ್ರಸ್ತಾವ, ಅದನ್ನ ಸರಿಗ ಉಪಾಸನೆ, ಅದಕ್ಕೆ ಭಾವನೆ ಹೇಳ್ತಾ ಇದೆ. ಬೀಜಾಕ್ಷರ ಅಲ್ಲ ಇದು ಹಿಂಕಾರ. ಹಿಮ್ಮನ ಬೀಜಾಕ್ಷರ ಅಲ್ಲ ಇದು. ಹಿಮ್ಮನದು ಒಂದು ಇದು ಸ್ತೋಭಾಕ್ಷರ. ಸಾಮವೇದದ ಒಂದು ಭಾಗ ಅದು. ಅಂದ್ರೆ ಗಾನದ ಸಾಮವೇದವನ್ನು ಗಾನ ಮಂತ್ರವನ್ನು ಗಾನ ಮಾಡುವಾಗ ಓಹೋ ಈ ಹುಮ್ಮ ಇತ್ಯಾದಿಗಳೆಲ್ಲ ಮಾಡ್ತಾರೆ. ಅದಕ್ಕೆ ಭಾಗ ಹೊರಟು ಬೀಜಾಕ್ಷರ, ತಂತ್ರದ ಬೀಜಾಕ್ಷರಕ್ಕೆ ಅರ್ಥವೇ ಬೇರೆ, ಅದ್ರ ಸಂಬಂಧವೇ ಬೇರೆ, ಅದರ ಪ್ರವೃತ್ತಿ ಬೇರೆ.
ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ತುಂಬಾ ಸಮೀಪ ಕಾಣುತ್ತೆ ನೀವ್ ಹೇಳ್ತಾ ಇರೋದೆಲ್ಲ. ಅಲ್ಲ ಶಬ್ದ ಸಾಂದ್ರತೆ ನಿಮ್ಗೆ ಹಿಮ್ ಅನ್ಸುತ್ತೆ ಹೊರತು ಅಲ್ಲ ಹ್ರಾಮ್ ಹ್ರೀಂ ಹ್ರೂಮ್ ಅದು ಇದು ಹಿಮ್ ಅಷ್ಟೇ, ರಾವತ್ತಿಲ್ಲ, ಹ್ರೀ ಇಲ್ಲ, ಬರೀ ಹಿಮ್. ಅಲ್ಲಿ ಹ್ರೀಂ ಹ್ರಾಮ್ ಹೂಂ ಹ್ರೈಂ ಹೋಂ ಅದು ತಂತ್ರಾಕ್ಷರ. ಆಮೇಲೆ ಹಿಮ್ ಒಂದೇ, ಆಮೇಲೆ ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ನಿಧನ, ಬೀಜಾಕ್ಷರ ಬರುವುದೇ ಇಲ್ಲ. ಆಮೇಲೆ ವಿಷಯಗಳು ತುಂಬಾ ಹಗುರವಾಗಿ ಕಾಣಲ್ವ ಗುರುಗಳೇ? ವೇದಗಳಲ್ಲಿ ಬಂದಂಗೆ ಕಾಣುತ್ತಾ ಇದೆಲ್ಲ. ಅಲ್ಲ ಇದು ಗೃಹಸ್ಥನಿಗೆ ಸಹಜವಾದ ಪ್ರವೃತ್ತಿ ಇರುತ್ತಲ್ಲ, ಆ ಪ್ರವೃತ್ತಿಗೆ ಒಂದು ಭಾವನೆ ಸೇರಿಸ್ತಾ ಇದೆ ಅಷ್ಟೇ. ಗೃಹಸ್ಥನಿಗಿರ್ತಕ್ಕಂತಹ ಮೆಂಟಾಲಿಟಿ, ಗೃಹಸ್ಥನಿಗಿರ್ತಕ್ಕಂಥ ಭಾವನೆ ಏನಿದೆ ಅದಕ್ಕೆ ಆಯ್ತು, ಆ ಭಾವನೆಗೆ ತಕ್ಕಂತೆ ಈ ಭಾವನೆ ಇಟ್ಕೊಂಡಿದ್ರೆ ಅದರಲ್ಲೂ ಒಂದು ಶಾಸ್ತ್ರೀಯ ಸಂಬಂಧ ಕೊಟ್ಟಾಗ ಆ ದೋಷ ಬರೋದಿಲ್ಲ ಅನ್ನೋದಕ್ಕೋಸ್ಕರ ಅದನ್ನ ಹೇಳಿದೆ. ಇದು ವಿಧಿಯಲ್ಲ, ಮಾಡ್ಲೇಬೇಕು ಅಂತ ಏನಿಲ್ಲ, ಅಪೇಕ್ಷೆ ಇದ್ದ ಸಂಬಂಧ ಆಮೇಲೆ ಬಂದಾಗ ಮಾಡ್ಬೇಕೆ ಹೊರತು ಯಾವತ್ತು ಶಾಸ್ತ್ರದಲ್ಲಿ ಇದನ್ನ ಮಾಡ್ಲೇಬೇಕು ವಿಧಿ ಮಾಡೋದಿಲ್ಲ. ಮಾಡ್ಲೇಬೇಕಾದಾಗ ಈ ರೀತಿ ಇಟ್ಕೊಂತ ಹೇಳ್ತೆ ಅಷ್ಟೇ. ಶಾಸ್ತ್ರಕ್ಕೆ ನಿವೃತ್ತಿ ಧರ್ಮವೇ ಇಷ್ಟ, ಶಾಸ್ತ್ರ ಇದೆಲ್ಲ ಬಿಡಿಸಿಬಿಟ್ಟು ತತ್ವಜ್ಞಾನ ಪಡಿಸೋದು ಇಷ್ಟ. ಆದ್ರೆ ಎಲ್ರಿಗೂ ಅದು ಇಷ್ಟವಾಗಲ್ವ, ತತ್ವ ವಿಚಾರ ಎಲ್ರಿಗೂ ಒಪ್ಪಿಗೆ ಆಗಲ್ವಲ್ಲ. ಹಾಗಾಗಿ ಅವರವರ ಮೆಂಟಾಲಿಟಿ ತಕ್ಕಾಗೆ ಒಂದು ಭಾವನೆ ಹೇಳ್ತೀನಿ, ಶಾಸ್ತ್ರ ಒಂದು ಇದು ಹೇಳ್ತಾ ಇದೆ. ನಕಾಂಚನ ಪರಿಹರಿ ತದ್ವತಂ ಅನ್ನೋದು, ಅದು ಅವನಿಗೆ ವಿಶೇಷವಾಗಿ ಆ ಉಪಾಸಕರಿಗೆ ಹೇಳುದು. ಆ ಉಪಾಸನೆ ಎಷ್ಟೋ ದಿವಸ ಮಾಡಿ ಅದನ್ನ ಜಿತವಾದ್ಮೇಲೆ ಅವನಿಗೆ ಬೇಕು ಅಂತ ಅನ್ಸಲ್ಲ. ಅದು ಶಾಸ್ತ್ರಕ್ಕೆ ಗೊತ್ತು ಆ ರಹಸ್ಯ. ಮುಂಚೆ ಉಪಾಸನೆ ಮಾಡು, ಉಪಾಸನೆ ಮಾಡಿದ್ಮೇಲೆ ನೀವು ಹೋಗು ಅಂತ ಹೇಳಿ. ಉಪಾಸನೆ ಮಾಡ್ತಾ ಮಾಡ್ತಾ ನಿಮ್ಗೆ ಜುಗುಪ್ಸೆ ಬಂದ್ಬಿಡುತ್ತೆ. ಜುಗುಪ್ಸೆ ಬಂದ್ಮೇಲೆ ಈ ಮನುಷ್ಯ ಹೋಗಲ್ಲ. ಹಾಗೆ ಉಪಾಸನೆಯನ್ನ ಅದಕ್ಕೆ ಅಂಟಿಸ್ಬಿಟ್ರೆ ಆ ಪ್ರವೃತ್ತಿ ದುರ್ಬಲವಾಗಿ ಉಪಾಸನೆ ಪ್ರಬಲವಾಗಿಬಿಟ್ಟು ಪ್ರವೃತ್ತಿ ಬಿಟ್ಟು ಹೋಗ್ಬಿಡುತ್ತೆ. ಪ್ರವೃತ್ತಿ ಬಿಟ್ಟು ಹೋಗ್ಬೇಕು, ಸ್ವಾಭಾವಿಕ ಪ್ರವೃತ್ತಿ ಬಿಟ್ಟು ಹೋಗ್ಬೇಕು, ಶಾಸ್ತ್ರೀಯ ಪ್ರವೃತ್ತಿ ಬೆಳಿಬೇಕು. ಅದಕ್ಕೆ ಏನೋ ಒಂದು ಉಪಾಯ ಮಾಡ್ಕೊಂಡು ಶಾಸ್ತ್ರ ನಮ್ಮ ಲೌಕಿಕ ಪ್ರವೃತ್ತಿ ಜೊತೆಯಲ್ಲೆಲ್ಲ ಈ ಶಾಸ್ತ್ರೀಯ ಭಾವನೆ ಬೆರೆಸ್ತಾ ಇದೆ. ಶಾಸ್ತ್ರೀಯ ಭಾವನೆ ಬೆರೆಸಿ 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 ಲೌಕಿಕವನ್ನೆಲ್ಲ ಬಿಡಿಸ್ಬಿಟ್ಟು ಶಾಸ್ತ್ರೀಯದಲ್ಲೇ ಉಳಿಸಿ ಇಲ್ಲೂ ಗೌರಿದಿಲ್ಲ, ಅಲ್ಲೂ ಉಪಾಸನೆ ಮಾಡುದು, ತತ್ವ ವಿಚಾರ ಮಾಡುದು, ಆತ್ಮೀಯ ಅಲ್ಲೂ ತಗೊಂಡು ಹೋಗುತ್ತೆ. ಶಾಸ್ತ್ರ ಕಂಡುಕೊಂಡ ಒಂದು ವಿಶೇಷ ಇದೆ. ಸಯ ಇತ್ಯಾದಿ ಪೂರ್ವವಸು ಯಾವನಾದರೂ ಆ ವಾಮದೇವ ಧಾಮವನ್ನು ಉಪಾಸನೆ ಮಾಡುತ್ತಾನೋ ಎಂಬುವಂತಹ ಭಾಗಕ್ಕೆ ಹಿಂದಿನಂತೆ ಅರ್ಥ ಮಾಡ್ಕೊಳ್ಳಿ. ಶನಿ ಭವತಿ ಅಂದ್ರೆ ಅವಿಧುರೋ ಭವತಿ ಇತ್ಯರ್ಥ. ವಿಧುರನಾಗುತ್ತಾನೆ ಅಂತಂದ್ರೆ ಅವನು ವಿಧುರನಾಗಲ್ಲ, ಈಕೆ ವಿಧೇಯ ಆಗ್ಬಿಟ್ರೆ ಆಗೋದಿಲ್ಲ, ವಿಧೇಯ ಆಗೋದಿಲ್ಲ, ಅವ್ನು ವಿಧುರನಾಗೋದಿಲ್ಲ. ಅದಕ್ಕೆ ಆಗದೆ ಇರುತ್ತೆ ಅಂದ್ರೆ ಕೊನೆಗೆ 80-90 ಆದ್ಮೇಲೆ ಅವಾಗ ಹೋಗ್ತಾನೆ. ಅವಾಗ ಯಾವಾಗ ಹೋಗ್ತಿದ್ರೆ ಸಾಮಾನ್ಯವಾಗಿ 75-89ವರೆಗೂ ಒಟ್ಟಿಗೆ ಚೆನ್ನಾಗಿರ್ತಾರೆ ಅನ್ಯೋನ್ಯವಾಗಿ. ವಿಧುರನಾಗಲ್ಲ. ಧುರ ಅಂದ್ರೆ ಭಾರ, ಹೆಂಡತಿಯನ್ನು ಹೊತ್ಕೊಳ್ಳೋದ್ರಿಂದ ಜವಾಬ್ದಾರಿ, ಹೆಂಡತಿ ಮಕ್ಕಳು ಮನೆ ಎಲ್ಲವನ್ನು ಹೊತ್ಕೊಳ್ಳೋದು ಧುರ. ಅದು ಕೊಡ್ಕೊಳ್ಳೋದು ವಿಧುರ, ಭಾರವನ್ನ ಇಳಿಸ್ಕೊಂಡ್ಬಿಟ್ಟ ಅಂತ. ಹಂಗ ಆಗೋಲ್ಲ, ಅವನಿಗೆ ಇದು ಇದ್ದೇ ಇರತ್ತೆ ಅಂತ. ಮಿಥುನ ಪ್ರಜಾಯತಿ ಅಮೋಘರಹಿತಸ್ತು ಮುಚ್ಚಿದೆ. ತನ್ನ ಪತ್ನಿಗೆ ಸಂತಾನದ ಅವಕಾಶ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೂ ಕೂಡ ಇವನು ಸಂಬಂಧ ಮಾಡಿದಾಗ ಮಕ್ಕಳಾಗ್ತಾನೇ ಇರತ್ವೆ ಅಂತ ಅರ್ಥ. ಅಪೇಕ್ಷೆ ಇದ್ರೆ ಅಯ್ಯ ಬೇಡಪ್ಪ ಮಕ್ಳು ಬೇಡ ಏನು ಬೇಡ ಅಂತ ಆಗಲ್ಲ. ಮಕ್ಕಳ ಅಪೇಕ್ಷೆ ಇದ್ದು ಅವನಿಗೆ ಇದ್ದ ಉಪಾಸಕನಾಗಿದ್ರೆ ಅದಕ್ಕೆ ಏನು ಪ್ರತಿಬಂಧ ಇದು ಪ್ರತಿಬಂಧ ಎಲ್ಲ ಹೋಗಿ ಒಳ್ಳೆ ಸಂತಾನ ತಗೋತಾನೆ. ಜನ ಪ್ರಜಾಯಿತಿ ಅಮೋಘರಹಿತ ಸಮತಿ ಮಕ್ಕಳು ಪಡ್ಕೊಳ್ತಾನೆ ಅಂತಾನೆ ಅಮೋಘರಹಿತಸ್ಕರ ಆಗ್ತಾನೆ ಅಂತ. ಹಾಗೇನಾದ್ರು 16-18 ಹೆಂಡತಿಗೆ ಮದುವೆಯಾಗಿ ದೊಡ್ಡೋಳಾಗ್ಬಿಟ್ರೆ ಅಲ್ಲಿಂದ 50ವರೆಗೂ ಹೆತ್ಬಿಟ್ರು ಅಂತಂದ್ರೆ ಪ್ರತಿ 2 ವರ್ಷಕ್ಕೊಂದು ಎಷ್ಟಾಯ್ತು ಹೇಳ? 18 ಮಕ್ಕಳು ಬಿಡ್ತಾರೆ. 18-20 ಆಯ್ತು. ಅದೇನಪ್ಪ ಶಾಸ್ತ್ರದಲ್ಲಿ ಎಷ್ಟು ಮಕ್ಕಳನ್ನ ಹೇಳ್ತಾರೋ ತಾಯಿಂದರು ಅಷ್ಟು ಆರೋಗ್ಯ ಅಂತಾರೆ. ಇವರು ಸೈನ್ಸ್ನವರು ಅನಾರೋಗ್ಯ ಅಂತಾರೆ. ಒಂದೊಂದು ಇದಾಗುತ್ತೆ. ಅದು ಪ್ರಾಕ್ಟಿಕಲ್ ನೋಡಿ. ನಮ್ಮ ಇರುವ 11-13 ಮಕ್ಕಳು ಎಷ್ಟು ಚೆನ್ನಾಗಿರುತ್ತಾ. ಇದು ಬಾವಿ ನೀರು ಸೇರ್ತಾರೆ, ಇದು ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಅಷ್ಟು ಗಟ್ಟಿ ಇದ್ದಾರೆ. 50-60 ವರ್ಷ ಆದ್ರು
ಒಂದ್ ಮಕ್ಳು ಹೇಳ್ತಾರಪ್ಪ ಇವರಿಗೆ ನಿಂತ್ಕೊಳಕ್ಕಾಗಲ್ಲ, ಕೂರಕ್ಕಾಗಲ್ಲ, ಮಾಡಕ್ಕಾಗಲ್ಲ, ಅದಕ್ಕೆ ಅಡಿಗೆ ಏನ್ ಜಬ್ಲು ಎಲ್ಲ ಏನ್ ಪ್ರಯೋಜನ. ಸ್ತ್ರೀಯಂ ಸ್ವಾತ್ಮ ತಲ್ಪ ಪ್ರಾಪ್ತಾಂ ನ ಪರಿಹರೇತ್ ಸಮಾಗಮಾರ್ಥಿನೀಂ. ಯಾವೊಂದು ಸ್ತ್ರೀಯನ್ನು ನಿನ್ ಜೊತೆ ನಾನು ಸೇರ್ಬೇಕಪ್ಪ, ನಿನ್ ಜೊತೆ ನಾನು ಇರ್ಬೇಕು ಅಂತ ಬಂದಿದ್ದೀನಿ ಅಂತ ಆಕೆಯಾಗೆ ಯಾರು ಬರಲ್ಲಪ್ಪ. ಅದೇನ ಭಾಷಿಕಾರ ಹೇಳ್ತಾರೆ, ಶ್ರುತಿ ಹಂಗಲ್ಲ. ಯಾರು ಅಷ್ಟು ಧೈರ್ಯ ಮಾಡ್ಕೊಂಡು ಬರಕ್ಕಾಗತ್ತ? ಯಾರಾದ್ರೂ ಬಂದ್ರೆ ಅದನ್ನ ಆಯ್ತಮ್ಮ ಬಾರಮ್ಮ ಅಂತ ಹೇಳಿ ಕರ್ಕೋಬೇಕಂತೆ. ಇಲ್ಲ ಆಗಲ್ಲ, ಅದು ಬರ್ಬೇಡ ಹೋಗು ಅಂತ ಹೇಳಿ ಓಡಿಸ್ಬಾರ್ದಂತೆ. ಯಾರಾದ್ರೂ ಸರಿ ಅಂದ್ರೆ ಶಾಸ್ತ್ರ ನಿಷಿದ್ಧವಾದದ್ದಾಗಿರ್ಬಾರ್ದು, ಶಾಸ್ತ್ರ ಸಮ್ಮತವಾದ. ಅಲ್ಲಿ ತಾಯಿಯ ಅಕ್ಕಂಗಿಯರು, ತಂದೆಯ ಸಂಬಂಧವರು, ತನ್ನ ಇದ್ದವರು, ಗುರುಪತ್ನಿ ಗುರುಸ್ಥಾನದವರು, ಇತ್ಯಾದಿಗಳನ್ನು ಬಿಟ್ಟು, ಶೂದ್ರಾದಿಗಳನ್ನು ಬಿಟ್ಟು ಆಯಾ ಜಾತಿ ಇರ್ತಕ್ಕಂಥ ಇದನ್ನ ಶ್ರೋತ್ರಿಯ ಪತ್ನಿ ಆದ್ರೆ ಅದ ತಪ್ಪದು. ಇದರಲ್ಲಿ ಶ್ರೋತ್ರಿಯ ಪತ್ನಿ ಅಂತ ಮನುಸ್ಮೃತಿಯಲ್ಲಿ ನೀನು ಮುಟ್ಟಬೇಡ ಅಂತ ಹೇಳಿದ. ನಮಸ್ಕಾರ ಮಾಡ್ಬೇಕಾದ್ರೆ ಶ್ರೋತ್ರಿಯ ಪತ್ನಿ ಆದ್ರೂ ಕೂಡ ನೀ ದೂರದಿಂದ ನಮಸ್ಕಾರ ಮಾಡ್ಬೇಕೆ ಹೊರತು ಶ್ರೋತ್ರಿಯ ಪತ್ನಿಯನ್ನೆಲ್ಲ ಮುಟ್ಟಬಾರ್ದು. ಅವ್ರ ಹತ್ರ ತಮಾಷೆಯಾಗಿ ಮಾತಾಡ್ತಾ ಕೂತ್ಕೋಬಾರ್ದು. ಅದು ಬೇರೆ ಹೇಳಿದ್ದಾರೆ. ತಮಾಷೆಯಾಗಿ ಲೋಕ ಮಾತಾಡ್ತಾ ಕೂತ್ಕೋಬೇಡ. ಯಾವ ಕಾರಣಕ್ಕೂ ಅವರಲ್ಲಿ ನೀನು ಪ್ರೇಮವನ್ನು ಸಂಪಾದನೆ ಮಾಡ್ಕೋಬೇಡ. ದೂರವಾಗಿ ಮನುಸ್ಮೃತಿಯವ್ರು ಬಹಳ ಕಟ್ಟಿಟ್ಟ ಹೇಳಿದ್ದಾರೆ. ಅದೆಲ್ಲ ಇರಬಾರ್ದು ಅಂತ. ವಾಮದೇವಿ ಸಾಮೋಪಾಸನ ಪ್ರಸಂಗತ್ವೇನ ವಿಧಾನಾತ್ ಏತಸ್ಮಾದನ್ಯತ್ರ ಪ್ರತಿಷೇಧಸ್ಮೃತಯಃ. ಅಲ್ಲಪ್ಪ, ಪರದಾರಾಭಿಮರ್ಶನ ಸಿಕ್ಕಾಪಟ್ಟೆ ಬರೀದಾರಲ್ಲ ಶಾಸ್ತ್ರದಲ್ಲಿ, ಅದೆಲ್ಲ ಮಾಡ್ಕೊಡುದು ನಿಷೇಧ ಮಾಡಿದಲ್ಲ, ಇದಂಗೆ ಇವರು ಅವಕಾಶ ಕೊಟ್ಬಿಟ್ರು ಅಂತಂದ್ರೆ ಅದು ಭಾಷಿಕರಿದ್ದಾರೆ. ವಾಮದೇವಿ ಸಾಮೋಪಾಸಕನಿಗೆ ಎಕ್ಸೆಪ್ಷನ್ನು. ಅವನೊಬ್ಬನಿಗೆ ಈ ದೋಷ ತಟ್ಟೋಗಿಲ್ಲ, ಬಾಕಿಯವರಿಗೆ ಆ ಸ್ಮೃತಿ ವಾಕ್ಯವಲ್ಲ ಅಪ್ಲೈ ಆಗತ್ತೆ. ಯಾರು ವಾಮದೇವೋಪಾಸನೆ ಮಾಡಿಲ್ಲ ಅವರಿಗೆ ಬಾಕಿ ಯಾವ ಸ್ತ್ರೀ ಸಂಬಂಧವನ್ನು ಇಟ್ಕೋಕೂಡ್ದವನು, ತನ್ನ ಪತ್ನಿ ಬಿಟ್ಟು ಬೇರೆ ಕಡೆ ಅವನು ಹೋಗ್ಬಾರ್ದು ಅಂತ ಅವನಿಗೆ ನಿಯಮ. ವಾಮದೇವೋಪಾಸಕನಿಗೂ ವಿಧಿ ಅಲ್ಲ. ವಾಮದೇವೋಪಾಸಕನಿಗೆ ತಾನಾಗಿ ಒದಗಿ ಬಂದರೆ ಅವನು ಅದನ್ನ ನಡೆದರೂ ಕೂಡ ಅವನಿಗೆ ಆ ದೋಷ ಇಟ್ಟಲ್ಲ ಅಂತ ಅಷ್ಟೇ ಅರ್ಥ ಹೊರತು ಆ ವಾಮದೇವ ಮಾಡಿದೀನಿ ಅಂತ ಹೇಳ್ಬಿಟ್ಟು ಇವನಾಗಿ ಹೋಗ್ಕೊಂಡು ಹೋಗೋದು ಮಾಡೋದು ತಪ್ಪದು. ಅದು ಮಾಡಬಾರ್ದು. ಹಾಗೆ ನಕಾಂಚನ ಪರಿಹತಿ ಅಂತ ಹೇಳ್ತು ಅಂಕಾಮಪಿ ಗಚ್ಚೋದು ಅಂತ ಹೇಳಿಲ್ಲ. ಹುಡ್ಕೊಂಡು ನೀನು ಹೋಗು ಅಂತ ಹೇಳ್ತಾ ಇಲ್ಲ. ಆಕೆಯಾಗೇ ಬಂದ ಪಕ್ಷದಲ್ಲಿ, ಅವಳು ಶಾಸ್ತ್ರ ನಿಷಿದ್ಧವಾದ ಸ್ಥಿತಿ ಆಗದೇ ಇದ್ದ ಪಕ್ಷದಲ್ಲಿ ಆಕೆ ನಿಂಗೆ ಒಂದು ಎಕ್ಸೆಪ್ಷನ್ ಅಷ್ಟೇ ಹೊರತು ಇದು ಹೇಗೆ ಅಂದ್ರೆ ಹಿಂಸೆ ಮಾಡಬಾರ್ದು ಅಂತ ಒಂದು ಇದಿದೆ ಸಾಮಾನ್ಯ ಶಾಸ್ತ್ರ. ಆದ್ರೆ ಯಜ್ಞದಲ್ಲಿ ಆ ಅಗ್ನಿಹೋಮಿಯ ಪಶುಮಾನ ಬೇಕಾದ ಅವಕಾಶ ಎಕ್ಸೆಪ್ಷನ್. ಯಾವ ಪ್ರಾಣಿಯನ್ನು ಹಿಂಸೆ ಮಾಡಬಾರ್ದು ಸಾಮಾನ್ಯ ಶಾಸ್ತ್ರ. ಆಡನ್ನು ಅಗ್ನಿಶೋಮ ಕೊಡೋಕೆ ಅಪವಾದ ಹೇಳಿದೆ ಉಂಟು. ಹಾಗೆ ಈ ಸುಳ್ಳನ್ನು ಹೇಳಬಾರ್ದು ಸಾಮಾನ್ಯ ಶಾಸ್ತ್ರ. ಆದ್ರೆ ಪ್ರಾಣಾಪತ್ತಿ ಕಾಲದಲ್ಲಿ ಅಥವಾ ವಿವಾಹ ಸಂದರ್ಭದಲ್ಲಿ ಒಂದೆರಡು ಸುಳ್ಳು ಹೇಳಿದ್ರೆ ಅದು ದೋಷ ಆಗಲ್ಲ ಅಂತ ಇನ್ನೊಂದು ವಾಕ್ಯ. ಈ ಉತ್ಸರ್ಗ ಅಪವಾದ ಅಂತ ಹೇಳ್ತಾರೆ ಸಾಮಾನ್ಯ ಶಾಸ್ತ್ರಕ್ಕೆ ಅಪವಾದ. ಹಾಗೆ ಇದೇ ರೀತಿ ಯಾವ ಪರಸ್ತ್ರೀ ಯಾವ ಬೇರೆ ಸ್ತ್ರೀ ಸಂಬಂಧವನ್ನು ಇಟ್ಕೋಬಾರ್ದು ಸಾಮಾನ್ಯ ಶಾಸ್ತ್ರ. ಆದ್ರೆ ವಾಮದೇವೋಪಾಸಕರು ಮಾತ್ರ ಅದೊಂದು ಎಕ್ಸೆಪ್ಷನ್. ಯಾರಾದ್ರೂ ಬಂದ್ರೆ ಶಾಸ್ತ್ರ ನಿಷಿದ್ಧವಲ್ಲವಾದರೆ ಅವನಿಗೆ ಅದು ಸಂಬಂಧ ಇಟ್ಕೋಬಹುದು ಅಂತ. ಇದು ಮಾಡ್ಬೇಕು ಅಂತ ಇದೆಯಲ್ಲ, ಮಾಡಬಹುದು ಅಂತ ಎಕ್ಸೆಪ್ಷನ್ ಅಷ್ಟೇ. ಸಾಮಾನ್ಯಾಚ ಧರ್ಮಾಮಗತೆ ಹೇಳ್ಬಿಟ್ಟು ಭಾಷೆಗಾರರು. ನ ಪ್ರತಿಷೇಧ ಶಾಸ್ತ್ರ ಅಸ್ಯ ವಿರೋಧ. ಅಲ್ಲವಿ ಏನ್ ನೀವು ಹೆಂಡತಿ ಬಿಟ್ಟು 28 ಸ್ತ್ರೀ ಸಂಬಂಧ ಇಟ್ಕೊಂಡ್ರೆ ತಪ್ಪಲ್ವೇನ್ರಿ ಅಂತ ಹೇಳಿದ್ರೆ ನಾವೇನ್ ಮಾಡ್ಕೊಳ್ತೇವೆ? ಶಾಸ್ತ್ರ ಅವಕಾಶ ಕೊಟ್ಟಿದೆಯಪ್ಪ. ವಚನ ಪ್ರಾಮಾಣ್ಯದಿಂದ ಧರ್ಮ ನಮಗೆ ಗೊತ್ತಾಗೋದ್ರಿಂದ ಶ್ರುತಿ ನಕಾಂಚನ ಪರಿಹರ ಹೇಳ್ಬೇಕಪ್ಪ. ನನ್ನ ವಾಕ್ಯ ಅಲ್ಲ ಅಂತ ಶಂಕರಾಚಾರ್ಯ. ಇದು ನನ್ನ ವಾಕ್ಯ ಅಲ್ಲ, ಅದು ಯಾವುದೇ ಸ್ಮೃತಿ ವಾಕ್ಯ ಅಲ್ಲ, ಶ್ರುತಿ ವಾಕ್ಯವಾದ್ರಿಂದ ಶ್ರುತಿ ಯಾವಾಗ ನಕಾಂಚನ ಪರಿಹರ ಕೊಟ್ಬಿಡ್ತು ಅವಕಾಶವನ್ನ, ಆ ಧರ್ಮದ ತಿಳುವಳಿಕೆ ಶ್ರುತಿಯಿಂದ ನಮಗೆ ಆಗೋದ್ರಿಂದ ಶ್ರುತಿಯೇ ಕೊಟ್ಟದಕ್ಕೆ ನಾವ್ಯಾಕೆ ಆಕ್ಷೇಪೆ ಮಾಡ್ಬೇಕು? ಏನು ಮಾಡಕ್ಕಾಗಲ್ಲ. ಇದು ಒಂದು ಜಾಗದಲ್ಲಿ ಅದು ಎಕ್ಸೆಪ್ಷನ್ ಮಾಡ್ಕೋಬೇಕು ಅಂತ ಭಾಷೆಗಾರರು. ಪರಿಷೇಧ ಶಾಸ್ತ್ರ ಇದೆಯಲ್ಲ, ಮನ್ವಾದಿ ಸ್ಮೃತಿಯಲ್ಲಿ ಅನ್ಯ ಸ್ತ್ರೀ ಸಂಬಂಧವನ್ನು ಇಟ್ಕೋಬಾರ್ದು, ತನ್ನ ಪತ್ನಿಯನ್ನು ದಾಟ್ ಹೋಗ್ಬಾರ್ದು ಇತ್ಯಾದಿ ನಿಯಮ ತುಂಬಾ ಇದೆ. ತನ್ನ ಪತ್ನಿಯಲ್ಲೇ ಇರಬೇಕು ಅಂತ. ಈ ವಾಕ್ಯಕ್ಕೆ
ಇದು ಎಕ್ಸೆಪ್ಷನ್ ಆಗ್ಬಿಡುತ್ತೆ. ನಕಾಂಚನ ಪರಿಹರತೆ ಅದಕ್ಕೆ ಅಪವಾದ ಆಗುತ್ತೆ. ಅಂದ್ರೆ ಸಾಮಾನ್ಯ ಗೃಹಸ್ಥರ ವಿಷಯಕ್ಕೆ ತನ್ನ ಪತ್ನಿ ಬಿಟ್ಟು ಹೋಗಬಾರ್ದು ಅಂತ ಅಷ್ಟೇ ಹೊರತು ವಾಮದೇವ ಉಪಾಸಕರಿಗೆ ಅಲ್ಲ ಅದು ಅಂತ ಅರ್ಥ. ವಾಮದೇವ ಉಪಾಸಕರಿಗೆ ಒಂದು ವಿಶೇಷವಾದ ಅನುಮತಿ. ಈ ಹೇಗೆ ಇದರಲ್ಲಿ ಸೌತ್ರಾಮಣ್ಯಾನುಸುರಾಗ್ರಹ ಅಂತಿದೆ. ಸುರಾಪಾನ ಮಾಡಬಾರ್ದು ಅಂತ ನಿಷೇಧ ಇದೆ. ಅದು ಸೌತ್ರಾಮಣಿ ಜಾಗದಲ್ಲಿ ಸುರಾಗ್ರಹ ಉಂಟು, ಮಾಡ್ಕೊಳ್ಳಿ. ಅದು ಒಂದ್ ಜಾಗದಲ್ಲಿ ಮಾತ್ರ ಎಕ್ಸೆಪ್ಷನ್ ಅಂತ. ಏನ್ ಮಾಡ ಶಾಸ್ತ್ರ ಹೇಳ್ಕೊಟ್ಟಿದ್ದು ನಾವೇನ್ ಮಾಡೋಣ? ಸುರಾಪಾನ ನಿತ್ಯ ಮಾಡಕ್ ಉಂಟು. ನಿತ್ಯ ಮಧ್ಯಂ ಬ್ರಾಹ್ಮಣಸ್ಯ ಅರ್ಜುನ ಪ್ರಕರಣದಲ್ಲಿ ಬ್ರಾಹ್ಮಣನಾದನು ಸುರೆಯನ್ನು ಮುಟ್ಲೇಬಾರ್ದು ಅಂತ. ಅದು ಸೌತ್ರಾಮಣಿ ಯಾಗ ಇದೆಯಲ್ಲ, ಸೌತ್ರಾಮಣ್ಯಾಗುಸುರ ಆಗ್ರಹಿ ಇದು ವಾಕ್ಯ ಇದೆ. ಅಲ್ಲಿ ಸುರೆ ಮಾಡುವಂತ ಪ್ರಕಾರವನ್ನು ಆಪಸ್ತಂಬರು ಒಂದು ಅಧ್ಯಾಯ ಹೇಳ್ಬಿಟ್ಟಿದ್ದಾರೆ. ಅಯ್ಯೋ ಹೇಗ್ ಮಾಡೋದು ಹೆಂಡಾನ ಅಂತ ಹೇಳಿ ಎಷ್ಟು ಒಂದು ವಾರ 10 ದಿವಸ ಅದನ್ನ ಭೂಮಿಯಲ್ಲಿ ಮುಚ್ಚಿಟ್ಟು ಅದಕ್ಕೆ ಹುಳಿ ಬರೋಂಗ್ ಮಾಡಿ ಅದಕ್ಕೆ ಅಯ್ಯೋ ಒಂದು ಪೂರ್ತಿ ಏಪ್ರಿಲ್ ಹೇಳ್ಬಿಟ್ಟಿದ್ದಾರೆ ಹೆಂಡ ಮಾಡೋದನ್ನ. ಆಪಸ್ತಂಬರು ಹೇಳಿದ್ದಾರೆ ಹೆಂಡ ಮಾಡೋದು ಹೇಗೆ ಅಂತ. ದ್ರಾಕ್ಷಿಯಲ್ಲಿ ಹೇಗ್ ಮಾಡೋದು, ಇದ್ರಲ್ಲಿ ಬೆಲ್ಲದಲ್ಲಿ ಹೇಗ್ ಮಾಡೋದು, ಹಿಟ್ಟಲ್ಲಿ ಹೇಗ್ ಮಾಡೋದು ಎಲ್ಲ 5-6 ಪ್ರಕಾರ ಹೇಳ್ಬಿಟ್ಟಿದ್ದಾರೆ ಹೆಂಡ ಮಾಡೋದು ಹೇಗೆ ಅಂತ. ಆ ಹೆಂಡವನ್ನು ಹೇಗೆ ಇಟ್ಕೋಬೇಕು ಸೌತ್ರಾಮಣಿಯಾಗದಲ್ಲಿ, ಅಲ್ಲಿ ಕುಡಿಯೋದು ಯಾರ್ಯಾರು ಕುಡಿತಾರೆ, ಎಷ್ಟು ಕುಡಿಬೇಕು ಎಲ್ಲ ಅನುಭವ ಮಾಡ್ಬಿಟ್ಟಿದ್ದಾರೆ. ಏನು ಇದು ಇದರಲ್ಲಿ ಮಾಡ್ಬೋದಾ ಅಂದ್ರೆ ನಾವೇ ಮಾಡೋದು. ಶ್ರುತಿ ಹೇಳ್ತಾ ಇದೆಯಲ್ಲ, ಶ್ರುತಿ ಹೇಳ್ಬೇಕಲ್ಲ, ಆ ಯಜ್ಞದ ಸಂದರ್ಭದಲ್ಲಿ ಇದು ಎಕ್ಸೆಪ್ಷನ್ ಮಾಡ್ಬೇಕು. ಏನು ಮಾಡ್ಕಾಗಲ್ಲ. ತುಂಬಾ ಇದೆ ಈಗ ಆಶೌಚ ಇದೆಯಲ್ಲಪ್ಪ, ಆಶೌಚ ಎಲ್ಲರಿಗೂ ದಶರಾತ್ರಿ ಇದೆ, ಪುರುಷರು ಎಲ್ಲರಿಗೂ ದಶರಾತ್ರಿ. ಆಯ್ತು ಅಗ್ನಿಹೋತ್ರಿ ಆದವನು ಅಗ್ನಿಹೋತ್ರ ಆದ್ರೆ ಅವನಿಗೆ ಆಶೌಚ ಇಲ್ಲ. ಅವ್ರಿಗೆ ಆಶೌಚ ಕಿತ್ತಾಕ್ಬಿಟ್ಟಿದ್ದಾರೆ, ನಿಮ್ಗೆ ಆಶೌಚ ಬಿಲ್ಲ ಅಂತ. ಅದಂಗೆ ಅಗ್ನಿಹೋತ್ರ ಇಲ್ಲ ಶಾಸ್ತ್ರ ನಾವೇ ಮಾಡೋಣ. ಆಯ್ತು ಹಂಗೆ ಆಶೌಚ ಇಲ್ಲ ಅಂತ. ಈ ತರ ಉತ್ಸರ್ಗ ಅಪವಾದ ಶಾಸ್ತ್ರ ತುಂಬಾ ಉಂಟು. ಆದ್ರೆ ಇದು ಬ್ರಹ್ಮಚಾರಿ ಸನ್ಯಾಸಿಗಳಲ್ಲ. ಬ್ರಹ್ಮಚಾರಿ ವಾಮದೇವ ಉಪಾಸನೆ ಮಾಡಲೂಬಾರ್ದು, ಅಥವಾ ಮಾಡಿದರೂ ಕೂಡ ಅವನಿಗೆ ಆ ಸಂದರ್ಭ ಇಲ್ಲ. ಸನ್ಯಾಸಿಗಳಿಗೂ ಇದಿಲ್ಲ. ಸನ್ಯಾಸಿಗಳಿಗೆ ಬ್ರಹ್ಮಚಾರಿಗೆ ಇದು ನಿಷೇಧ, ಗೃಹಸ್ಥರಿಗೆ ಮಾತ್ರ ಎಕ್ಸೆಪ್ಷನ್ ಇದು. ಉದ್ಯನ್ಹಿಂಕಾರ ಉದಿತ ಪ್ರಸ್ತಾವ ಮಧ್ಯಂದಿನ ಉದ್ಗೀತ ಅಪರಾಹ್ನ ಪ್ರತಿಹಾರ ಅಷ್ಟಮ್ಯನ್ ನಿಧನಂ ಏತದ್ ಬೃಹದಾದಿತ್ಯೇ ಪ್ರೋತಂ ಆದಿತ್ಯ ಸಂಬಂಧ ಎಷ್ಟು ಹೇಳ್ತಲ್ವಾ, ಅಲ್ಲಿ ಆದಿತ್ಯ ಅದು ಹೇಳಿತ್ತು. ಆದಿತ್ಯನಲ್ಲಿ ಉದಯಾಕ ಪ್ರಾಗ್ ಉದಯ ಅಸ್ತ್ರವಾದ ಹೇಳ್ತು. ಇನ್ನೊಂದು ಆದಿತ್ಯ ಸಂಬಂಧದ್ದು ಇದು ಬೃಹತ್ ಸಾಮಕ್ಕೆ ಆದಿತ್ಯನೇ ದೇವತೆ. ಬೃಹತ್ ಸಾಮ ಇದೆಯಲ್ಲ, ಬೃಹತ್ ಸಾಮದಲ್ಲಿ ಓ ಜ್ಯೋತ್ಸ್ಯಾಂ ಯಾಚವೇದ ದೇವಂಬ ಹಂತಿ ಪ್ರೇತವ ಆದಿಮತ ಇರಬೇಕು. ಬೃಹತ್ ಸಾಮ ಸ್ವಾಮಿಗಳು ಬೃಹತ್ ಸಾಮಕ್ಕೆ ಯಾವ ಅರ್ಥ ಹೇಳ್ತಾರೆ ಅದೆಲ್ಲ ಟಿಪ್ಪು ಕೊಟ್ಟು ಚೆನ್ನಾಗಿರ್ತೈತಿ ಎಲ್ಲರಿಗೂ. ವಸಂತ ಸಾಮಕ್ಕೆ ಯಾವ್ದು ಹೇಳ್ತಾರೆ, ಇದಕ್ಕೆ ಯಾವ್ದು ಹೇಳ್ತಾರೆ ಅಂತ ಪ್ರತಿಯೊಂದು ಸಾಮಕ್ಕೂ ಏನೇನು ಋಕ್ಕನ್ನು ಹೇಳ್ತಾರೆ, ಯಾವ್ದು ಗಾನ ಮಾಡ್ತಾರೆ ಟಿಪ್ಪು ಕೊಟ್ಟಿದ್ರೆ. ಶಾಮಣ್ಣ ಕೇಳಿದ್ರೆ ಎಲ್ಲ ಹೇಳ್ತಾನೆ, ಶಾಮಣ್ಣ ಬಾಗು ಹೇಳ್ತಾನೆ, ಹೋಗ್ಬೋದು ಎಲ್ಲವನ್ನು. ಅಲ್ಲಿ ಸೌತ ನೋಡುದು ಅಲ್ಲಿ ನಮ್ಗೆ ಗೊತ್ತಾಗತ್ತೆ. ನನಗೆ ಯಜ್ಞ ವಿಚಾರ ಕಟ್ಟು ನಮ್ಗೆ ಯಾಕೆ ಏನ್ ಮಾಡ್ಬೇಕು, ಅದೇನು ಬಹಳ ಕಷ್ಟ ವಿಚಾರ ಏನಲ್ಲ. ಮಧ್ಯಂದಿನೇ ಇಲ್ಲಪ್ಪ, ಮಧ್ಯಂದಿನ ಮಧ್ಯಂದಿನ ಮಾಡ್ಬೇಕಾಯ್ತು. ಶ್ರುತಿ ಮಧ್ಯಂದಿನ ಮಾಡ್ಬಿಟ್ಟಿದೆ. ಅನ್ನೋ ಮಧ್ಯ ಮಧ್ಯಂ ದಿನಂ ಅಂತ ಮಯೂರ ವಂಶಕ. ಅನ್ನೋ ಮಧ್ಯ ಹಗಲಿನ ಮಧ್ಯಭಾಗ ಮಧ್ಯಂ ದಿನ. ದಿನೇ ಹಾಗೆ ಲೋಪ ಆಗಿದೆಯೋ ಅಂತ. ಮಧ್ಯಂ ದಿನೇ ಉದ್ಗೀತ ಹಾಗೆ ಅದು ಸಪ್ತಮಿ ಯಾಕೆ ಹೇಳ್ತಪ್ಪ. ಒಂದು ಉಜ್ಜನ್ ಪ್ರಥಮ ಉದಯವಾಗುತ್ತಿರುವಾಗ ಅದನ್ನ ಹಿಂಕಾರ ಅಂತ ಹಾನಿ ಮಾಡ್ಬೇಕಂತೆ. ಉದಯವಾಯಿತು ಅಂದ್ರೆ ಪ್ರಸ್ತಾವ ಅಂತ. ಮಧ್ಯಂದಿನ ಕಾಲದಲ್ಲಿ ಅದನ್ನು ಉದ್ಗೀತ, ಮಧ್ಯಂದಿನೇ ಇಟ್ಕೋಬೇಕು. ಮಧ್ಯಂದಿನ ಕಾಲದಲ್ಲಿ ಅವನು ಉದ್ಗೀತ ರೂಪದವನಾಗಿರ್ತಾನೆ ಆದಿತ್ಯರು ಅಂತ. ಅಪರಾಹ್ನ
ಪಶ್ಚಿಮಕ್ಕೆ ವಾಲ್ ಬಿಟ್ಟ ಹೆಚ್ಚು ಕಮ್ಮಿ ಈ 90ಕ್ಕೂ 180ಕ್ಕೂ ಮಧ್ಯದಲ್ಲಿದ್ದಾರೆ. 40 ಡಿಗ್ರಿ ಬಂದ ಅಂತಂದ್ರೆ ಅವಾಗ ಅದು ಅಪರಾಹ್ನ ಆಗುತ್ತೆ. ಆಮೇಲೆ 90 130 ಆಗಬೇಕು. ಉದಯ 180 ಮಧ್ಯ 90 ಆದ್ರೆ ಇದ್ರ ಮಧ್ಯ 45 ಆಗುತ್ತೆ. ಅದ್ರ ಮಧ್ಯ 90ಕ್ಕೂ 180ಕ್ಕೂ ಮಧ್ಯ 135 ಆಗುತ್ತೆ. ಆ ಡಿಗ್ರಿ ಬಂದಾಗ ಅವಾಗ ಅಪರಾಹ್ನ ಬಂದಾಗ ಏನಾಗುತ್ತೆ, ಪ್ರತಿಹಾರ ಆಗ್ತಾನೆ ಅಪರಾಹ್ನ. ಏನ್ ನಿಧನಂ, ಅದು ಅಸ್ತಮಾನವಾಗ್ತಾರಲ್ಲ, ಅಸ್ತಂ ಏನ್ ನಿಧನ, ಅಸ್ತಮಾನವಾಗ್ತಾರು ನಿಧನ ಭಾಗ ಅಂತ ಭಾವನೆ ಮಾಡ್ಬೇಕಂತೆ. ಇದು ಬೃಹದಾದಿತ್ಯ ಪ್ರೋತಂ, ಬೃಹತ್ ಸಾಮದಲ್ಲಿ ಆದಿತ್ಯನು ಓತಪ್ರೋತವಾಗಿದ್ದಾನೆ. ಬೃಹತ್ ಅಂತ ಸಾಮ, ಅದು ಇಂದ್ರ ದೇವತಾ, ಇಂದ್ರನೇ ಸೂರ್ಯನೇ ಇಂದ್ರ ಅಂತ ಅದರಲ್ಲಿ ಓತಪ್ರೋತವಾಗಿದೆ ಮಾಡಬಹುದು. ಉಜ್ಜನ್ ಸವಿತಾ ಸಹ ಹಿಂಕಾರ ದರ್ಶನಸ್ಯ, ಉದಯವಾಗುತ್ತಿರುವಾಗ ಸವಿತರು ಅದು ಹಿಂಕಾರ ಮಾಡ್ಬೇಕು. ಯಾಕಂದ್ರೆ ಹಿಂಕಾರು ಮೊದಲೇದು, ಉದಯವಾಗೋದು ಮೊದಲೇದು. ಅದರಿಂದ ಅದು ಆ ಹೋಲಿಕೆಯಿಂದ ಉದಯವಾಗುವುದನ್ನು ಹಿಂಕಾರ ಅಂತ ಭಾವನೆ ಮಾಡಬೇಕು. ಉದಿತ ಪ್ರಸ್ತಾವ, ಪ್ರಸ್ತವನ ಹೇತುತ್ವ ಕರ್ಮಣ. ಉದಯವಾದ ಮೇಲೆ ಒಂದು ಅದು ಕೆಂಪು ಬಿಟ್ಬಿಡ್ತು, ಹಳದಿ ಬಣ್ಣ ತಿರ್ಕೊಂಡ್ಬಿಟ್ರ ಅಂದ್ರೆ ಪ್ರಸ್ತಾವ ಅಂತಂದ್ರೆ ಲೋಕದ ಎಲ್ಲಾ ಜನರು ತಮ್ಮ ಮನೆ ಬೆಳಗಿನ ಕೆಲಸ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿನ್ಕೊಂಡು ಹೊರಟ್ಬಿಡ್ತಾರೆ ಕೆಲಸಕ್ಕೆ. ತೋಟಕ್ಕೆ ಹೋಗೋರು, ಗದ್ದೆ ಹೋಗೋರು, ಹೊಲಕ್ಕೆ ಹೋಗೋರು, ಆಫೀಸ್ಗೆ ಹೋಗೋರು, ಬೇರೆ ಬೇರೆ ಕೆಲಸಕ್ಕೆ ಹೋಗೋರಲ್ಲ 8 ಗಂಟೆ 9 ಗಂಟೆ ಆಯ್ತು ಟಕ 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 ರೆಡಿ ಆಗ್ತಾರೆ. ಅದು ಪ್ರಸ್ತಾವ. ಕರ್ಮಗಳ ಆರಂಭ ಶುರು ಆಯ್ತು ದರ್ಶ. ಕರ್ಮಗಳಿಗೆ ಪ್ರಸ್ತವ ಹೇತುತ್ವ ಶುರು ಆಗೋದು ಕಾರಣ ಇದೆ. ಮಧ್ಯಂಜನ ಉದ್ಗೀತ ಶ್ರೇಷ್ಠ, ಮಧ್ಯಂಜನ ಕಾಲ ಇದೆಯಲ್ಲ, ಮಧ್ಯಾಹ್ನ ಕಾಲ ನಡುವೆ ಅದು ಹಗಲಿನಲ್ಲಿ ಶ್ರೇಷ್ಠವಾದಂತಹ ಕಾಲ. ಹಾಗೆ ಆಯ್ತು ಬಹಳ ತೀಕ್ಷ್ಣವಾಗಿರುವ ಕಾಲ. ಉದ್ಗೀತವು ಶ್ರೇಷ್ಠವಾದದ್ದು. ಆದ್ರೆ ಮಧ್ಯಾಹ್ನ ಕಾಲಕ್ಕೆ ಉದ್ಗೀತ ಭಾವನೆ ಮಾಡಬೇಕು. ನಡುನೆತ್ತಿಗೆ ಬಂದಾಗ ಆಯ್ತು ಉದ್ಗೀತ ರೂಪದವನು ಭಾವನೆ ಮಾಡಬೇಕು. ಅಪರಾಹ್ನ ಪ್ರತಿಹಾರ, ಪಶ್ವಾದೀನಾಂ ಗೃಹಾನ್ ಪ್ರತಿಹರಣ. ಅಪರಾಹ್ನ ಕಾಲದಲ್ಲಿ ಪ್ರತಿಹಾರ. ಅಪರಾಹ್ನ ಭಾಷಿಕರು 4 ಗಂಟೆ ಎಂದು ಹೇಳ್ಕೊಂಡ್ಬಿಟ್ಟಿದ್ದಾರೆ, 4 5 ಅವಾಗ ಆಡು, ಕುರಿ, ಹಸು, ಎಮ್ಮೆ ಎಲ್ಲ ಮನೆ ಹೊಡ್ಕೊಂಡ್ ಬರ್ತಾರೆ ವಾಪಸ್ಸು. ಬೆಳಗ್ಗೆ 9 ಗಂಟೆ ಹೊಡ್ಕೊಂಡು ಹೋಗಿರ್ತಾರೆ. ಅಪರಾಹ್ನ ಆಯ್ತು, 4 ಗಂಟೆ 5 ಗಂಟೆ ಆಯ್ತು, ಹೋಗೋಣ ಮನೆಗಳಿಗೆ ನಡೀಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ರೈತರು ತಮ್ಮ ತಮ್ಮ ಪ್ರಾಣಿಗಳನ್ನ ಮನೆಗೆ ಹೊಡ್ಕೊಂಡ್ ಬರ್ತಾರೆ. ಪ್ರತಿಹರಣ ಗೃಹಾಂತಿ, ಪಶುವೆ ಮುಂತಾದಗಳನ್ನ ಮನೆಗೆ ಹೊಡ್ಕೊಂಡ್ ಬರ್ತಾರೆ ಅಂತ. ಆದ್ರಿಂದ ಅದು ಅಪರಾಹ್ನವನ್ನು ಪ್ರತಿಹಾರ ಮಾಡ್ಬೇಕು. ಇದು ಅಸ್ತಂ ಯತ್ ತನ್ ನಿಧನಂ, ಅಸ್ತವಾಗೋದು ಏನಿದೆ ಅದನ್ನು ನಿಧಾನ ಅಂತ. ನಿಧಾನ ಅಂದ್ರೆ ಕನ್ನಡದಲ್ಲಿ ನಿಧಾನ ಅಂದ್ರೆ ಸಾಯೋದು ಅಂತ, ಸಂಸ್ಕೃತವೇ ಅದು ಇಡೋದು, ಅಡಗೋದು, ಕೊನೆಯಾಗೋದು 3 ಅರ್ಥವೂ ಇದೆ ಅದಕ್ಕೆ. ಇಟ್ಟರು ಸರಿ, ನಿಧಾನ ಪಿಂಡವನ್ನು ಇಡೋದು, ಅಸ್ತವಾಗೋದು ಇಲ್ಲಿ, ಇನ್ನು ಕೊನೆಯಾಗೋದು, ಮರಣವಾಗೋದು 3 ಉಂಟು. ರಾತ್ರೋ ಗೃಹೇ ನಿಧಾನ ಪ್ರಾಣಿನಾಂ ಯದ್ ಬೃಹದ್ ಆದಿತ್ಯ ಪ್ರೋತಂ. ಅದು ವಾಕ್ಯ ಹಾಕ್ಬೇಕು. ಆಮೇಲೆ ಆದಿತ್ಯ ಪ್ರೋತಂ ಮುಂದಕ್ಕೆ ಪ್ರಾಣಿನಾಂ ವಾಕ್ಯ ಹಾಕ್ಬೇಕು. ಯಾಕೆಂದ್ರೆ ರಾತ್ರಿ ಹೊತ್ತಲ್ಲಿ ಎಲ್ಲಾ ಪ್ರಾಣಿಗಳನ್ನು ರೈತರು ತಮ್ಮ ತಮ್ಮನೆ ಅಸ್ತಮಾನ ಆಯ್ತು ಅಂದ್ಕೊಳ್ಳೇನೆ, ಅಯ್ಯೋ ಚಂದ್ರಮಂಡ್ರ ಮರಾಯ ಕೊಟ್ಟಿಗೆ ಕಟ್ಟರೋ ರೂಪ ಬಾಗಿಲು ಹಾಕೊಳ್ಳಿ. ಯಾಕೆಂದ್ರೆ ನಾಯಿಗೆ ಹೋಗೋದು ಬೇಡ. ಹಳ್ಳಿ ಕಡೆಯಲ್ಲಿ ಕಾಡು ಮಧ್ಯದಲ್ಲಿ ಚಿರತೆ, ಹುಲಿ ಎಲ್ಲ ಬಂದ್ಬಿಟ್ಟು ಹಸು ಹೊಡ್ಕೊಂಡು ಹೋಗ್ಬಿಡುತ್ತೆ. ಅದು ಆಗದೇ ಇರಲಿ ಇನ್ನಕ್ಕೋಸ್ಕರವಾಗಿ ಕೊಟ್ಟಿಗೆ ಕೂಡ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ರಾತ್ರಿ ಕಾಲದಲ್ಲಿ ನಿಧನವಾದ್ರಿಂದ ಅದು ನಿಧನ ಭಾವನೆ ಮಾಡಬೇಕು. ಇದು ಬೃಹದಾದಿತ್ಯ ಪ್ರೋತಂ, ಇದು ಬೃಹದಾದಿತ್ಯ ಪ್ರೋತಂ. ಈ ಸಾಮು ಬೃಹತ್ ಸಾಮದಲ್ಲಿ ಅಡಕವಾಗಿದೆ, ಆಯ್ಕೆಯಲ್ಲಿ ಸೇರಿದೆ ಅಂತ. ಆಯ್ತನು ಪದೋತ್ಪತ್ತಿಗೆ ಕಾರಣವಾಗಿರುವುದರಿಂದ ಹಿಂದಿನ ಸಾಮಾನ್ಯ ಬಳಿಕ ಈ ಸಾಮಾನ್ಯ ಉಪಾಸನೆ ಬಂದಿದೆ ಎಂದು ಆನಂದಗಿರಿ ಟೀಕೆ. ಬೃಹತಃ ಆದಿತ್ಯ ದೈವತ್ವ, ಬೃಹತ್ ಸಾಮು ಆದಿತ್ಯ ದೇವತಾಕವಾಗಿದೆ ಅಂತ. ಆದ್ದರಿಂದ ಬೃಹದಾದಿತ್ಯದಲ್ಲಿ ಈ ಸಾಮು ಪ್ರೋತವಾಗಿದೆ ಎಂಬುದಾಗಿ ತಿಳ್ಕೊಳ್ಬೇಕು. ಭಾಳ ಮಾಡಬೇಕು. 9 ಗಂಟೆ
ಶೀಲ ಸಣ್ಣಂತ ಪುಸ್ತಕ ಕೊಡ್ತೇನೆ ಓಂ ಶಾಂತಿ ಶಾಂತಿ ಶಾಂತಿ